ಬಿಗ್ ಬಾಸ್ಗೂ ಅವಕಾಶ ಇದೆ ಸರ್. ಯಾಕೆಂದರೆ ಲಾಸ್ಟಲ್ಲಿ ಯಾರಾದರೂ ಏರ್ ಕಟ್ ಮಾಡ್ಸತ್ತಲ್ಲ, ಇದಕ್ಕೆ ನಿಮ್ಮನ್ನೂ ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಈ ಗಿಚ್ಚಿ ಗಿಲಿ ಟೀಮು, ಕಾಮಿಡಿ ಕಿಲಾಡಿಗಳ್ದು ಇದರಲ್ಲೆಲ್ಲ ಒಂದು ಸ್ವಲ್ಪ ಜನ ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಇದ್ದಾರೆ. ಗಿಲ್ಲಿ ನಟ ಆಗಿರ್ಬೋದು, ಮತ್ತು ಸಂಜನಾ ಮೇಡಮ್ ಆಗಿರ್ಬೋದು, ಮತ್ತು ಸೃಜನ್ ಸರ್ದೊಂದು ಹಳೇದೆಲ್ಲ ಮಾಡ್ತಿದ್ದೆ. ಈ ಎಲ್ಲ ಇದಾಗಿ ಒಂದೊಂದೇ ಲಿಂಕ್ ಸಿಗ್ತಾ ಹೋಗುತ್ತೆ. ರವಿ ಸರ್ ಫೋಟೋ ಕೂಡ ನೋಡ್ತಾ ಇದ್ದಾರೆ. ಸರ್ ರವಿ ಸರ್ ಅಂದರೆ ನಂಗೆ ಅದು ಒಂಥರ ಗಾಡ್ ಫಾದರ್ ಇದ್ದಂಗೆ. ನೀನು ದೇವಸ್ಥಾನ ಕೊಡೋರು ತುಂಬ ಜನ, ಲಕ್ಷಾಂತರ ಜನ ಇರ್ತಾರೆ. ದೇವಸ್ಥಾನಕ್ಕೆ ದುಡ್ಡು ಕೊಡಲ್ಲ, ಅಲ್ಲ ಅಕ್ಕಿ ಕೊಡಲ್ಲ, ನಾನು ಕೊಡಲ್ಲ ಅಷ್ಟೇ. ನೀನು ನನಗೆ ಕೊಡು, ನಾನು ನಿನ್ನ ರೂಪದಲ್ಲಿ ನಾನು ಬೇರೆ ಕೊಡ್ತೀನಿ ಅನ್ನೋ ಭರವಸೆ ನಂದು ಅಷ್ಟೇ. ಹೇರ್ ಕಟ್ ಮಾಡಿರ್ತಾರೆ, ಅವ್ರಿಗೆಲ್ಲ ಒಂದು ಶಾಪ್ ಹಾಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಮೇನ್ ಉದ್ದೇಶ ಏನಿತ್ತು ಸರ್? ಸರ್ ಅದೇನಂತಂದರೆ, ಒಂದೊಂದು ಕ್ಷಣದಲ್ಲಿ ನಾನು ಯೋಚನೆ ಮಾಡಿದವನು. ನನಗೆ ಯಾರಾದರೂ ಒಂದು ಅಂಗಡಿ ಮಾಡಿಕೊಟ್ರೆ, ಯಾರಾದರೂ ಒಂದು ಚೇರ್ ಮಾಡಿಕೊಟ್ರೆ, ಇದು ಮಾಡಿದವ್ರು ಹೆಂಗೆ ಅಂತ ಯೋಚನೆ ಮಾಡಿದವನು. ಅವಾಗ ಅವೆಲ್ಲ ಮಾಡ್ತಿರ್ಲಿಲ್ಲ. 3 ರೂಪಾಯಿ ಒಂದು ರೈಸಿಂದ ಹಿಡಿದು 1400 ರೂಪಾಯಿ ಒಂದು ಬಿರಿಯಾನಿ ಗಂಟೆ ತಿಂದ್ಬಿಟ್ಟಿದ್ದೀನಿ ಸರ್. ಆ ಟೇಸ್ಟು ಗೊತ್ತಿದೆ, ಈ ಟೇಸ್ಟು ಗೊತ್ತಿದೆ. ಒಂದು ದಿವಸ ನಾನು ಬರೀ ರೋಡಲ್ಲಿ ಮನಗಿರೋದು ಇದೆ, ಒಂದು ದಿವಸಕ್ಕೆ 3,500 ಕೊಟ್ಟು ರೂಮಲ್ಲಿ ಮನಗಿರೋದು ಇದೆ, ಬೇರೆ ಕಡೆ ಹೊರಗಡೆ ಹೋದಾಗ ರೂಮಲ್ಲಿ. ಇಲ್ಲಿರೋ ಒಂದು ಫಂಕ್ಷನಲ್ಲಿ ಎಲ್ಲರನ್ನೂ ಕರೆದಿರ್ತಾರೆ, ಒಂದೊಂದು ಸತಿ ನಮ್ಮನ್ನೇ ಆ ಟೈಮ್ ಮರ್ತ್ಬಿಟ್ಟಿರ್ತಾರೆ. ಅಂದರೆ ಮೇಕವರ್, ನಾವೇ ಒಂದು ಮೇಕಪ್ ಆರ್ಟಿಸ್ಟ್ಗಳು ಅಷ್ಟೇ, ಅಷ್ಟು ಮದುವೆ ಮಾಡಬೇಕು ಅಂದರೆ ಮೇಕಪ್ಪೇ. ಅದು ಮೇಕಪ್ ಆಗೋವರೆಗೂ ಸರಿ ಅವ್ರು ಎಲ್ಲಿರ್ತಾರೆ ಅಂದರೆ ಲಾಸ್ಟಲ್ಲಿ ಅಲ್ಲಿರ್ತಾರೆ. ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಅಂದರೆ ಒಬ್ಬೊಬ್ರಿಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ಇವ್ರನ್ನ ನಾವು ಎಲ್ಲಿ ನೋಡ್ಕೋಬೇಕು. ಯಾರೋ ಒಬ್ಬರು ಬೈಗಳಿದ್ರೆ ನಮ್ಮ ಮಾತು ಬೈದ್ಬಿಡ್ತಾರೆ. ಇದಕ್ಕೆ ಅಟ್ರಾಸಿಟಿ ಕೇಸ್ ಇರೋಲ್ಲ. ಹೋಗ್ಬಿಟ್ಟು ಅವ್ನಿಗೆ ಒಬ್ಬರು ಪೊಲೀಸ್ನವ್ರನ್ನ ಕೇಳೋಕ್ಕಾಗಲ್ಲ, ಒಬ್ರನ್ನ ಯಾರನ್ನೂ ಕೇಳೋಕ್ಕಾಗಲ್ಲ. ಯಾಕೆ ಹಿಂಗೆ ಬೈದ ಅಂದರೆ, ಬಿಡಮ್ಮ ಸಾರಿ. ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ, ಒಬ್ಬರು ನಾರ್ಮಲ್ ಯುವಕಾಗಲಿ, ಅವ್ನು ಅಷ್ಟು ಚೆನ್ನಾಗಿ ಕಾಣ್ತಾನೆ ಅಂದರೆ ಅದು ಕೊಡುಗೆ ನಾನೇ ಇರ್ತೀನಿ. ಒಬ್ಬ ಗಾಡಿ ಇವತ್ತೇನೋ ಬಿಟ್ಬಿಡ್ತು ಅಂದರೆ ಬೇರೊಂದು ಬಂದು ಡ್ರೈವರ್ ಗಾಡಿ ಎತ್ಕೊಂಡು ಹೋಗ್ತಾನೆ. ಇವತ್ತೇನಾದ್ರು ರಾಜಕೀಯದಲ್ಲಿ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಯಾರಾದರೂ ಬಂದು ರಾಜಕೀಯದಲ್ಲಿ ನಿಂತ್ಕೊಳ್ತಾರೆ. ಆದರೆ ಒಬ್ಬ ಬಂದು ಏರ್ ಕಟ್ ಸೇವ್ ಮಾಡಿ ನೋಡಿ. ನಂಗೆ ಗೊತ್ತಿರೋ ಪ್ರಕಾರ ನಾನು ಜಿ ಕನ್ನಡದಲ್ಲಿ ಎಷ್ಟೊಂದು ಶೋಗಳಿಗೆ ನೀವೇ ಹೋಗಿ ಏರ್ ಕಟ್ ಆಗಿರ್ಬೋದು, ಬಿಯರ್ ಸ್ಟೈಲಿಂಗ್ ಮಾಡ್ತಾ ಇದ್ದೀರಾ. ಸೊ ನನಗೆ ಗೊತ್ತಿಲ್ಲದೆ ಇರೋದು ತುಂಬ ಇಷ್ಟಗಳಿದೆ ಅಂತ ನಂಗೆ ಗೊತ್ತು. ಸೊ ಅದನ್ನು ಕೇಳೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಮುಂದೆ ಹೇಳಿದ್ರೆ ಇಷ್ಟ. ನನಗೂ ತುಂಬ ಹೆಮ್ಮೆ ಆಗುತ್ತೆ ಸರ್. ನನ್ನೊಬ್ಬ ನಾರ್ಮಲ್ ಅಂಗಡಿಲಾಗಿದ್ದವನ್ನ ಕರ್ಕೋಗಿ ನನ್ನ ಒಂದು ಈ ಥರ ರೆಡಿ ಮಾಡಿದ್ರು ಅಂದರೆ ನಾನು ನಮ್ಮ ಭಾವದಿರಿಗೆ ತುಂಬ ನಾನು ಹೆಮ್ಮೆ ಆಗಿರ್ತೀನಿ. ಇದರಲ್ಲೂ ನನಗೇನು ಖುಷಿ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಸರ್. ಅವ್ರಿಗೆ ಹೇರ್ ಸ್ಟೈಲ್ ಯಾರೋ ಒಬ್ರದ್ದು ಚೈನ್ ಲಿಂಕ್ ಸರ್. ಇದು ಒಬ್ರು ಯಾರಾದರೂ ಮಾಡಿಸ್ಕೊಂಡು ಹೋಗಿರ್ತಾರೆ, ಅದು ನೋಡ್ಕೊಂಡು ಹೋದವ್ರಿಗೆ ಈ ಹುಡುಗ ಚೆನ್ನಾಗಿ ಮಾಡ್ತಾನೆ, ಮಾಡಿಸಿ ಅಂತ ಮಾಡಿಕೊಟ್ಟಿರ್ತಾರೆ ಸರ್. ಆದರೂ ಈ ಸತಿ ಬಿಗ್ ಬಾಸ್ಗೂ ಅವಕಾಶ ಇದೆ ಸರ್. ಯಾಕೆಂದರೆ ಲಾಸ್ಟಲ್ಲಿ ಯಾರಾದರೂ ಏರ್ ಕಟ್ ಮಾಡ್ಸತ್ತಲ್ಲ, ಇದಕ್ಕೆ ನಿಮ್ಮನ್ನೂ ಕರಿತೀನಿ ಅಂತ ಹೇಳಿದ್ದಾರೆ. ನನಗೆ ಈ ಗಿಚ್ಚಿ ಗಿಲಿ ಟೀಮು, ಕಾಮಿಡಿ ಕಿಲಾಡಿಗಳ್ದು ಇದರಲ್ಲೆಲ್ಲ ಒಂದು ಸ್ವಲ್ಪ ಜನ ನನ್ನ ರೆಗ್ಯುಲರ್ ಕ್ಲೈಂಟ್ಸ್ ಇದ್ದಾರೆ. ಗಿಲ್ಲಿ ನಟ ಆಗಿರ್ಬೋದು, ಮತ್ತು ಸಂಜನಾ ಮೇಡಮ್ ಆಗಿರ್ಬೋದು, ಮತ್ತು ಸೃಜನ್ ಸರ್ದೊಂದು ಹಳೇದೆಲ್ಲ ಮಾಡ್ತಿದ್ದೆ. ಈ ಎಲ್ಲ ಇದಾಗಿ ಒಂದೊಂದೇ ಲಿಂಕ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅತಿಥಿ ಪ್ರಭುದೇವರಾಗ್ಬೋದು, ಇದಕ್ಕೆಲ್ಲ ಮೇಕ್ ಓವರು ತುಂಬ ನಾನು ಕೊಟ್ಟಿದ್ದೀನಿ. ಅಂದರೆ ಇಲ್ಲಿ ಸ್ವಲ್ಪನೇ ಫೋಟೋಸ್ ಹಾಕಿರೋದು, ಇನ್ನು ಮಿಕ್ಕಿದ್ದು ಯಜ್ಞಳಿ ಜಾಸ್ತಿ ಇದೆ. ಮತ್ತು ಇದು ಜಾಗ ಸ್ಪೇಸಲ್ಲಿ ನಾವು ಎಲ್ಲೂ ತೋರಿಕೆ ಪಡೋಕ್ಕೆಲ್ಲೂ ಇಷ್ಟಪಡೋದಿಲ್ಲ ಸರ್. ಅಂದರೆ ತುಂಬ ಕಡೆ ಸೆಲೆಬ್ರಿಟಿ ಮಾಡ್ತಾಯಿದ್ವಿ. ಅಂದರೆ ತುಂಬ ಬರ್ತಾರೆ ದೊಡ್ಡ ಸೆಲೆಬ್ರಿಟಿಗಳ ಹೆಸರು ಹೇಳೋದಾದ್ರೆ ಸರ್, ಹೆಸರು ಹೇಳೋದಂದರೆ ನಾವು ಹೋಗ್ಬಿಟ್ಟು ಎಲ್ಲೂ ಫೋಟೋ ತಗೊಳಕ್ಕಾಗಲ್ಲ ಸರ್. ಅಂದೇನಾಗುತ್ತೆ ಅಂದರೆ ಅವ್ರ ಸರ್ವಿಸ್ ಏನು ಕೊಡಬೇಕು ಅದು ಕೊಟ್ಬಿಡ್ಬೇಕಾಗುತ್ತೆ. ಈಗ ಮಾರ್ಟಿನ್ಗಾಗ್ಬೋದು, ಇಲ್ಲಾಂದರೆ ರಾಂಧವ ಅಂತ ಒಂದು ಫಿಲಮ್ ಅಂತ ಅದಕ್ಕಾಗ್ಬೋದು. ಈಗ ನಮ್ಮದು ಕಾಮಿಡಿ ಕಿಲಾಡಿಗಳದ್ದು ಸಿರುಂಡೆ ರಘುವರ್ದೊಂದು ಫಿಲಮ್ ಬಂತು, ಇದಕ್ಕೆಲ್ಲ ತುಂಬ ಕಡೆ ಕೊಟ್ಟಿದ್ವಿ ಸರ್. ತುಂಬ ಹೇರ್ ಸ್ಟೈಲಿಸು ಮಾಡಿದ್ವಿ. ನಾನು ಒಂದೊಂದು ಸತಿ ಬಂದಾಗ ಮಾರ್ಟಿನ್ ವಿಲನ್ಗೆ ಒಂದು ಸತಿ ಹೇರ್ ಕಟ್ ಮಾಡಿದ್ವಿ. ಅದು ನಾವೇ ಅವರ ವಿಲನ್ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ಬರ್ತಾರೆ ನಮ್ದೇನು ಅಂತಂದರೆ ಸರ್, ಸೆಲೆಬ್ರಿಟಿ ಬಂದ್ರೂ ನಾವು ಒಂದು ಇದೇ ಚೇರು ಇಲ್ಲೇ ಇದು. ನಾನು ಅಲ್ಲೋಗಿ ಮಾಡೋದೆಲ್ಲ ತುಂಬ ಕಡಿಮೆ ಸರ್. ಅವ್ರು ಇಲ್ಲಿ ಬಂದು ತಗೊಂಡೋಗ್ತಾರೆ. ಅವಾಗ ಇಲ್ಲೆಲ್ಲ ಫೋಟೋಸ್ ಎಲ್ಲ ನಾನು ಅಲೋ ಮಾಡ್ಕೊಳ್ಳಲ್ಲ ಅಷ್ಟೇ. ಹಾಗಾಗಿ ತುಂಬ ಜನ ಸೆಲೆಬ್ರಿಟಿಗಳು ಬಂದು ಹೋಗಿದ್ದಾರೆ, ಮಾಡಿದ್ದಾನೆ. ಕಲರ್ಸ್ ಕನ್ನಡದಾಗ್ಬೋದು, ಜಿ ಕನ್ನಡದಾಗ್ಬೋದು, ಮಾಸ್ಟರ್ ಆನಂದ್ ಸರ್ ಆಗ್ಬೋದು, ಎಲ್ಲರಿಗೂ ಮಾಡಿದ್ವಿ. ರವಿ ಸರ್ ಫೋಟೋ ಕೂಡ ನೋಡ್ತಾ ಇದ್ದಾರೆ ಸರ್. ರವಿ ಸರ್ ಅಂದರೆ ನಂಗೆ ಅದ್ರ ಒಂಥರ ಗಾಡ್ ಫಾದರ್ ಇದ್ದಂಗೆ. ಅವ್ರು ಹೇರ್ ಕಟ್ ಮಾಡಿಸ್ಬೇಕು ಅಂದರೆ ಅವ್ರು ಒಬ್ಬರು ತಾವೇ ಮಾಡಿಸೋದು. ಅವ್ನು ಯಾವಾಗ ಅವ್ನು ಬರೋದಿಲ್ಲ, ಅವತ್ತು ನಿನ್ಗೆ ಹೇಳ್ತೀನಿ ಹೋಗೋ, ನಾನು ನಿನ್ನ ಕೈಲಿ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅವತ್ತಿನ ನನ್ನೊಂದು ಅವ್ರ ಸ್ಟೈಲ್ ನನಗೊಂಥರ ಅವರು ಹೀರೋ. ಅಂದರೆ ಏಕಾಂಗಿ ಏಕಾಂಗಿ ಫಿಲಮ್ ಏನಿದೆಯೋ ಅದು ನನಗೆ ಫುಲ್ಲು ಸರ್. ಅದು ಆಟವಾದಿ ಏಕಾಂಗಿ ಅದು ನನಗೆ ಫುಲ್ಲು ಮನಸ್ಸಲ್ಲಿ ಎಲ್ಲಿದೆ. ಅದು ಇಂಟರ್ವ್ಯೂ ಪ್ರೊಸೆಸ್ ಹಂಗೆ ಐತೆ. ಸ್ಟಾರ್ಟಿಂಗ್ ಏಕಾಂಗಿ ಆಗಿದೆ, ಆಮೇಲೆ ಹಠ ಬಿಡದೆ ಮುಂದೆ ಬಂದಿದ್ದೀನಿ ಸರ್. ನಾನು ಅದು ಈಗಲೂ ನಾನು ಏಕಾಂಗಿ ಫಿಲಮ್ ಸ್ಟೋರಿ ಬರ್ದ್ಬಿಡ್ತೀನಿ ಸರ್. ಆ ಥರ ಏಕಾಂಗಿ ಆಗಿದ್ದವನು ಆಮೇಲೆ ಒಂದಾಗೋಣ ಬಂದ್ಬಿಟ್ಟು ಫುಲ್ ಎಲ್ಲ ಸೇರ್ಕೊಂಡಿದ್ದೀನಿ. ಈ ಥರನೇ ಅದು. ನಾನದು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಅದು ಹೇಳ್ಕೊಬೋದು. ಇವಾಗ ಅವಾಗಿನ ಡೇಸ್ ಇದೆಯಲ್ಲ, ಅದು ನಮ್ಮ ಶತ್ರುಗಳಿಗೂ ಬರೋದು ಬೇಡಿ. ಅಂದರೆ ಆ ಥರದನ್ನ ನಮ್ಮ ಹುಡುಗರುಗಳು, ನನ್ನ ಫ್ಯಾಮಿಲಿಗಳಲ್ಲಾಗಲಿ, ನನ್ನ ನಂಬಿಕೆ ಬಂದಿರೋರಿಗಾಗಲಿ ಯಾವುದೇ ಕಾರಣಕ್ಕೂ ಆ ಥರ ಆಗೋಕ್ಕೆ ಬಿಡೋದೇ ಇಲ್ಲ ಸರ್ ನಾನು. ಯಾಕೆಂದರೆ ನಾವು ಅನುಭವಿಸಿದ್ದೀನಲ್ಲ, ಇನ್ನು ಯಾವುದೇ ಕಾರಣಕ್ಕೂ ನಾನು ಆ ಥರ ಆಗೋಕ್ಕೆ ಅವ್ರನ್ನ ಬಿಡೋದೇ ಇಲ್ಲ. ಇವತ್ತಲ್ಲ ನಾಳೆ ಅವ್ರನ್ನ ಕೈ ಹಿಡ್ದು, ಇನ್ನೂ ನೀವು ಇರ್ತೀರಿ, ಇವರು ಇರ್ತಾರೆ, ಇನ್ನೊಂದು 2 ವರ್ಷ ಆದಮೇಲೆ ನೋಡಿ ಅವ್ರು ಯಾವ ಸ್ಥಾನದಲ್ಲಿ ಇರಿಸಿರ್ತೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ.
ಒಳ್ಳೆಯ ಉದ್ದೇಶ, ತುಂಬ ಅದಕ್ಕೆ ಒಳ್ಳೇದಾಗಲಿ ಸರ್. ಆ್ಯಂಡ್ ನೀವು ಹೇಳ್ತಾ ಇದ್ದೀರಿ ನಿಮ್ಮಿಂದ ತುಂಬ ಜನಕ್ಕೆ ಒಳ್ಳೇದಾಗ್ತಾ ಇದೆ. ಅಂದರೆ ತುಂಬ ಜನ ಯಾರ್ಯಾರು ಹೇರ್ ಸ್ಟೈಲಿಸ್ಟ್ ಇರ್ತಾರೆ, ಅಂದರೆ ಸ್ಟ್ರೀಟ್ ಸೈಡೆಲ್ಲ ಹೇರ್ ಕಟ್ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ಒಂದು ಶಾಪ್ ಹಾಕ್ಕೊಡ್ತಾ ಇದ್ದೀನಿ ಅಂತ. ಅದಕ್ಕೆ ಮೇನ್ ಉದ್ದೇಶ ಏನಿತ್ತು ಸರ್? ಸರ್ ಅದೇನಂತಂದರೆ ಒಂದೊಂದು ಕ್ಷಣದಲ್ಲಿ ನಾನು ಯೋಚನೆ ಮಾಡಿದವನು, ನನಗೆ ಯಾರಾದರೂ ಒಂದು ಅಂಗಡಿ ಮಾಡಿಕೊಟ್ರೆ, ಯಾರಾದರೂ ಒಂದು ಚೇರ್ ಮಾಡಿಕೊಟ್ರೆ, ಇದು ಮಾಡಿದವ್ರು ಹೆಂಗೆ ಅಂತ ಯೋಚನೆ ಮಾಡಿದವನು. ಅವಾಗ ಅವೆಲ್ಲ ಮಾಡ್ತಿರ್ಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಭಾವನೆ ಸರ್. ಅವ್ರು ಯೋಚನೆ ಮಾಡೋದು ನಮ್ಮ ಜನಾಂಗಕ್ಕೆ ಆಗಲಿ, ನಮ್ಮ ಸಲೂನ್ಗೆ ಆಗಲಿ ಸರ್. ನನ್ನೇ ಒಂದು ಯಾವ ರೀತಿ ಅಂದ್ರೆ ನಾನು ಯಾರ ಮಾತು ಕೇಳ್ದಿದ್ದೋ ನನ್ನೇ ಚೇಂಜ್ ಮಾಡಿದ್ದಾರೆ ಸರ್ ಅವರು. ಆ ಥರದ್ರಲ್ಲಿ ನಮ್ಮ ಇಬ್ಬರು ಭಾವದಿರು ಏನು ಅಂತ ಅಂದರೆ, ನಮ್ಮ ಕಮ್ಯುನಿಟಿಗೆ ಏನಾದರೂ ಒಂದು ಮಾಡಬೇಕು ಅಂತ ತುಂಬ ಆಸೆ. ನಾವೆಲ್ಲೂ ಸದ್ದ ಫೋಟೋ ಹಾಕ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಮತ್ತು ನನ್ನ ಪರ್ಸ್ನಲಿ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಅವ್ರು ಎಲ್ಲೂ ಹಾಕೋದೇ ಇಲ್ಲ ಸರ್. ತುಂಬ ಜನಕ್ಕೆ ಸ್ಕಾಲರ್ಶಿಪ್ ನಾವು ಮಿನಿಮಮ್ ಅಂದರೆ ವರ್ಷನೂ ನಾವು ಕೊಡೋದು 3 ರಿಂದ 4 ಲಕ್ಷ ರೂಪಾಯಿ. ಅದು ಯಾರು ಒಬ್ರಿಗೂ ಗೊತ್ತಾಗಲ್ಲ ಸರ್. ನಾವು ಈಗಲೂ ಓದಿಸೋದೇ ಆಗಲಿ ಇದಾಗಲಿ ನಾನು ಮಾಡ್ತಾ ಇರೋದಾದ್ರೆ ನಾನು ಹೇಳ್ಕೊಬೋದು, ನಮ್ಮ ಭಾವದಿರು ನಮ್ಗೆ ಹೇಳೋದೇ ಇಲ್ಲ. ಆ ಥರ ಮಾಡ್ತಿದ್ದಾರೆ. ಅದು ನಿಮ್ಮ ಮೇಲ್ಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಆ ವಿಡಿಯೋದೇ ಒಂದು ಸ್ಟೋರಿ ಇದೆ, ಇವ್ರು ನಮ್ಗೆ ಎಲ್ಲಿ ಸಿಕ್ಕಿದ್ರು, ನಾವೇ ಇವ್ರಿಗೆ ಹೆಂಗೆ ಮಾಡಿದ್ದೀವಿ ಅಂತ. ನಮ್ಮದ್ರಲ್ಲಿ ಅಂದರೆ ಸ್ಪಿನ್ನಲ್ಲಿ ಈಗೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಸರ್ ಹುಡುಗರು, ಅವರು ಸದಾ ಅದಕ್ಕೆ ಟಿಪ್ಸ್ ಏನಾದರೂ ಬಂದಾಗ ಟಿಪ್ಸ್ ಬರುತ್ತೆ ಇಲ್ಲಿ ನಾವು ಕೆಲಸ ಮಾಡಿದಾಗ. ಆ ಟಿಪ್ಸ್ ದುಡ್ಡನ್ನು ಸದಾ ನಮ್ಗೆ ಕೊಡ್ತಾರೆ. ಇದು ಯಾವ್ದಾರು ಒಂದು ಕೆಲಸಕ್ಕೆ ಯೂಸ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ ಅಂತ. ಇದು ಅಷ್ಟೇ, ಸ್ಪಿನ್ ಸೇವಾ ಪ್ರತಿಷ್ಠಾನ ಅದೇನು ಡಬ್ಬ ಮಡಗಿದ್ದೀವಿ, ಇಲ್ಲಿ ನಾವು ಮಡಗಿರ್ತೀವಿ. ಕ್ಲೈಂಟ್ಗಳು ಬಂದವ್ರು ಕೊಡ್ತಾರೆ. ಕ್ಲೈಂಟ್ಗಳು ಬಂದಾಗ ಅದು ಕೊಟ್ಟಾಗ ಏನಾಗುತ್ತೆ ಅಂದರೆ, ಅದು ಕ್ಲೈಂಟ್ಗಳು ಕೊಟ್ಟಿರೋ ದುಡ್ಡು ಮತ್ತು ನಮ್ಮ ಸ್ಟಾಫ್ಗಳು ಕೊಟ್ಟಿರೋ ದುಡ್ಡು ನೋಡಿ ಸರ್, ಇದು ಇದಕ್ಕೆ ಇಲ್ಲಿ ಮಡಗಿರ್ತೀವಿ. ನಮ್ಮ ಸ್ಟಾಫ್ಗಳು ಸದಾ ಇಲ್ಲಿ ಒಂದು ಸ್ವಲ್ಪ ಅಮೌಂಟು ಅಂತ ಬರುತ್ತೆ, ಟಿಪ್ಸ್ ದುಡ್ಡು ಮತ್ತು ಸ್ಯಾಲ್ರಿ ಬಂದಾಗ ಈ ದುಡ್ಡನ್ನ ಇದಕ್ಕೆಲ್ಲ ಇಲ್ಲಿ ಹಾಕಿ ನಾವು ವರ್ಷಕ್ಕೆ ಒಂದ್ಸತಿ ಎಲ್ಲರದ್ದು ಕೊಡ್ತೀವಿ. ಯಾವ್ದಾರು ಒಂದು ಸ್ಕೂಲ್ಗೆ ಡೊನೇಷನ್ದಾಗಲಿ, ಇಲ್ಲ ಪುಸ್ತಕಗಳಾಗಲಿ, ಇಲ್ದಾರು ಯಾವ್ದಾರು ಒಂದು ಅಂಗಡಿ ಮಡಿಕೊಳ್ಳೋದಾಗಲಿ, ಇಲ್ಲ ಯಾರಿಗಾರು ಒಂದು ಚೇರ್ದಾಗಲಿ, ಒಂದು ಯಾವ್ದಾರು ಒಂದು ನಮ್ಮದೇ ಒಂದು ಹೆಲ್ಪ್ ಲೈನ್ ಇದೆ, ಅದಕ್ಕೆ ಮಾಡ್ತಾರೆ. ಅದು ನಮ್ಮ ಭಾವನ ಹತ್ರ ಹೋಗುತ್ತೆ. ಭಾವ ನಮ್ಗೆ ಹೇಳ್ತಾರೆ, ನಾವು ಇದೇ ದುಡ್ಡಲ್ಲಿ ಎಲ್ಲರೂ ಕೊಡ್ತಾರೆ ಸರ್. ಇಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡೋರು ಆಂಟಿದ್ದಿರು ಸದಾ 14,000 15,000 ಪೇಮೆಂಟ್ ತಗೊಂಡಾದ್ರೆ ಇದಕ್ಕೊಂದು 200-300 ರೂಪಾಯಿ ಹಾಕ್ಸಿರ್ತೀವಿ ಸರ್. ಆವಾಗ ಇದರಿಂದನೇ ದುಡ್ಡು ಎಲ್ಲದಕ್ಕೂ ನಾವು ಕೊಡ್ತೀವಿ. ಅದು ನಾವು ಇನ್ನೊಬ್ರ ಹತ್ರ ಹೋಗಿ ಡೊನೇಷನ್, ನಾವು ದುಡ್ದಿರೋ ದುಡ್ಡಲ್ಲಿ ಇನ್ನೂ 10,000 ದುಡಿತೀವಿ ಅಂದರೆ ಮಿನಿಮಮ್ ಒಂದು 200 ರೂಪಾಯಿನಾದರೂ ಬೇರೆದಕ್ಕೆ ದೇವಸ್ಥಾನಕ್ಕೆ ಹೆಂಗಿರೋ ಕೊಟ್ಟೇ ಕೊಡ್ತೀವಿ ಸರ್. ದೇವಸ್ಥಾನಕ್ಕೆ ಕೊಡೋರು ತುಂಬ ಜನ ಇರ್ತಾರೆ. ನಾನು ಯಾವುದೇ ನಾನು ನಂಬಿರೋ ಸಿಗಂದೂರು ಚೌಡೇಶ್ವರಿಗೆ ಹೋದವರೆಲ್ಲ ಅದು ದುಡ್ಡು ಹಾಕ್ತಾರೆ. ನಾನು 1 ರೂಪಾಯಿ ದುಡ್ಡು ಹಾಕಲ್ಲ ಸರ್. ಆ ದುಡ್ಡು ನಿನ್ನ ಹೆಸರು ನಾನು ಇಂಥದ್ದು ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತಗೊಂಡು ಮಾಡ್ತೀನಿ ಹೊರತು ನಾನು ಅಲ್ಲಿ ದೇವಸ್ಥಾನಕ್ಕೆ ದುಡ್ಡೇ ಹಾಕಲ್ಲ ನಾನು. ಬೇಕಾದ್ರೆ ಆ ದುಡ್ಡಲ್ಲಿ ಈಗ 2,000 ತಗೋದ್ರಲ್ಲಿ ನೀನು ಕೊಡೋರು ತುಂಬ ಇದ್ದಾರಮ್ಮ. ನೀನು ದೇವಸ್ಥಾನಕ್ಕೆ ಕೊಡೋರು ತುಂಬ ಜನ, ಲಕ್ಷಾಂತರ ಜನ ಇರ್ತಾರೆ. ದೇವಸ್ಥಾನಕ್ಕೇನು ದುಡ್ಡು ಕೊಡಲ್ಲ, ಅಲ್ಲ ಅಕ್ಕಿ ಕೊಡಲ್ಲ, ನಾನು ಕೊಡಲ್ಲ ಅಷ್ಟೇ. ನೀನು ನನಗೆ ಕೊಡು, ನಾನು ನಿನ್ನ ರೂಪದಲ್ಲಿ ನಾನು ಬೇರೆ ಕೊಡ್ತೀನಿ ಅನ್ನೋ ಭರವಸೆ ನಂದು ಅಷ್ಟೇ. ಯಾವುದೇ ಒಂದಾಗಲಿ ಸರ್. ಈಗ ಯಾರಿಗಾರು ಒಂದು ಅಂಗಡಿ ಮಾಡಿಕೊ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ಒಂದು 5,000 10,000 ದುಡ್ಡು ಹಾಕ್ಬಿಟ್ಟು ನಾನು ಅಮ್ಮನ್ನ ಮೆಚ್ಚಿಸ್ಬೇಕು, ನನಗೆ ಕೊಡ್ತಿದ್ದಾರೆ ಅಂದರೆ ನಾನು ನಿನ್ಗೆ ಕೊಡಲ್ಲ, ನೀನು ನನಗೆ ಕೊಡ್ತಾ ಇರಬೇಕು. ನಾನು ಅದನ್ನ ಬೇರೆ ರೂಪದಲ್ಲಿ ಕೊಡ್ತಾ ಇರ್ತೀನಿ, ನಿನ್ನ ಹೆಸರು ಹೇಳ್ಕೊಂಡು ಬೇರೆಯವ್ರು ಕೊಡ್ತಾ ಇರ್ತೀನಿ ಅಂತ ಅಷ್ಟೇ. ಅನಾಥಾಶ್ರಮಕ್ಕೆ ಅಕ್ಕಿ ಕೊಡೋದಾಗ್ಬೋದು, ಇಲ್ಲ ವೃದ್ಧಾಶ್ರಮಕ್ಕೆ ಹೋಗಿ ಇದು ಮಾಡೋದು ಹೋಗ್ಬೋದು, ಇಲ್ಲಾಂದರೆ ಹೋಗಿ ಅಲ್ಲಿ ಹೇರ್ ಕಟ್ ಮಾಡೋ ಸೇವೆ ಆಗ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಸ್ಕೂಲ್ದು ಏನಾದರೂ ಬಂದರೆ ಅದಾಗ್ಬೋದು, ಇಲ್ಲ ಬೇರೆ ಜಿಲ್ಲೆಯಿಂದ ಯಾವುದೋ ಎಮರ್ಜೆನ್ಸಿ ಬಂದುಬಿಡುತ್ತೆ, ಇಮ್ಮಿಡಿಯೇಟ್ಲಿ ನಮ್ಮ ಕಮ್ಯುನಿಟಿಯವ್ರ ಹತ್ರ ಈ 5 ಲಕ್ಷ 6 ಲಕ್ಷ ದುಡ್ಡೇ ಇರೋಲ್ಲ, ಇಲ್ಲ ಮಿನಿಮಮ್ 10,000 20,000 ಇರೋದಿಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ನಂಗೆ ಆ ದುಡ್ಡು ಬೇಕು ಅಂದಾಗ ನಾವು ಈ ದುಡ್ಡನ್ನೇ ಕೊಡ್ತೀವಿ. ಮತ್ತು ಯಾರಾದರೂ ಒಬ್ರು ಅಂಗಡಿ ಮಡಗಬೇಕು ಅಂದಾಗ ಅಂಗಡಿ ಮಡಿ ಕೊಡ್ತೀವಿ. ಹ್ಯಾಂಡಿಕ್ಯಾಪ್ಟ್ಗಳಿಗೆ ತುಂಬ ಜಾಸ್ತಿ ಮಾಡಿಕೊಟ್ಟಿರೋದು ಅದೇನಕ್ಕೆ ಅಂದರೆ, ನಮ್ಮ ತಂದೆ ತಾಯಿ ಇಬ್ಬರು ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಅದಕ್ಕೆ ನಮ್ಗೆ ಜಾಸ್ತಿ ಒಲವಿದೆ ಸರ್. ಆದರೆ ನಮ್ಮ ಭಾವಂಗೆ ಹೇಳ್ಕೊಂಡು ಅರ್ಧ ಮಾಡ್ತೀನಿ, ಹೇಳ್ದೇನೋ ಅರ್ಧ ಮಾಡ್ತೀನಿ, ಹಂಗಾಗಿ. ಓಕೆ ಸರ್, ಇದುವರೆಗೂ ಎಷ್ಟು ಜನಕ್ಕೆ ಅಂಗಡಿ ಮಾಡಿಕೊಟ್ಟಿದ್ದೀರಾ ಸರ್? ಸರ್ ಇದು ನಾವು ಫೋಟೋ ತೆಗ್ದಿರೋದು ನಿಮಗೆ ಗೊತ್ತಿರೋದು ಮೂಮೆಂಟ್ಗೆ ನಮ್ಮದು 21ನೇದು. ಅಂದರೆ ಎಲ್ಲೂ ಸದಾ ನಾವು ಯಾರಿಗೂ ಸದಾ ಹೇಳ್ಬೇಡಿ, ನಾವು ಕೊಡಬೇಡಿ, ನಾವು ಕೊಟ್ಟಿರೋದು ಅಂತ ಹೇಳ್ಬೇಡಿ ಅಂತ ಮಾಡಿಕೊಟ್ಟಿರೋದು ತುಂಬ ಇದೆ ಸರ್. ಅದರಲ್ಲಿ ನಾವು ಮಾಡಿಕೊಟ್ಟಿರೋದು. ಮತ್ತು ಈಗೊಂದು ಬೀದರಲ್ಲಿ ಕಾರ್ಯಕ್ರಮ ಇದೆ. ಅದು ಹೆಂಗೆ ಬಂತು ಅಂದರೆ, ನನಗೆ ಪಬ್ಲಿಕ್ ಬೆಳಕು ಅಂತ ಕಾರ್ಯಕ್ರಮ ಬರುತ್ತೆ ಪಬ್ಲಿಕ್ ಟಿ ವಿಲಿ. ಅಲ್ಲಿ ಆ ಹುಡುಗ ಕೇಳ್ಕೊಂಡಿದ್ದ, ಸರ್ ನನಗೆ ಈ ಥರ ಪಬ್ಲಿಕ್ ಟಿ ವಿಲಿ ಬಂದೇವನು ಕೇಳ್ಕೊಂಡಿದ್ದೆ, ನನಗೆ ಈ ಥರ ಅಂಗಡಿ ಬೇಕು ಅಂತ. ಅವಾಗ ರಂಗಣ್ಣವರು ಸದಾ ಹೇಳಿದರು, ಸರಿ ನಾನು ನಿಮಗೆ ಅಂಗಡಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು. ಆ ಸಂಪೂರ್ಣ ಜವಾಬ್ದಾರಿ ನಮ್ಮ ಭಾವರು ವಹಿಸ್ಕೊಂಡು ಅದನ್ನ ನನಗೆ ವಹಿಸಿದ್ರು. ಅಂತ ನಾನು ಸೀದಾ ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದಿದ್ದೀನಿ. ಇನ್ನು 2 ಡೇಸಲ್ಲಿ ನಾನು ಅಂಗಡಿನೂ ಸದಾ ಅವ್ರಿಗೆ ಕೊಡ್ತಾಯಿದ್ದೀನಿ. ಹೋಗಿ ಅದು ತೋಡ್ಕೊ ಬಂದಿದ್ದೆ ನಾನು ಫುಲ್ಲು ಸದಾನು ಹೋಗಿ, ಅಲ್ಲ ಅವರೇ ಇರೋ ಜಾಗದಲ್ಲೇ ಹೋಗಿ ನೋಡಿ ಬಂದು ನಾನು ಇದು ಮಾಡಿಕೊಟ್ಟಿದ್ದೀನಿ ಸರ್. ಅದು ಮೇಲ್ಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವನಿದ್ದಿದ್ದ ಜಾಗ, ಅವನಿದ್ದಿದ್ದ ಅಂಗಡಿಗಳು ನೋಡಿ. ಈ ಥರ ಪಬ್ಲಿಕ್ ಟಿ ವಿದು ಅಂತಲೇ ಒಂದು ಸೆಲೂನ್ ಮಾಡಿಕೊಡ್ತಾಯಿದ್ದೆ ಈ ಥರ. ಅಂದರೆ ಅವ್ನ ಜಾಗ ಇತ್ತು, ಜಾಗದಲ್ಲಿ ಒಂದು ನಾರ್ಮಲ್ ಅಂಗಡಿ ಥರ ಮಡಿಕೊಂಡಿದ್ದ. ಅದು ಮೇಲ್ಗಡೆ ಬಂದಾಗ ನಾನು ನಿಮಗೆ ಕ್ಲೀನಾಗಿ ಹೇಳ್ತೀನಿ ನೋಡಿ. ಅಂಗಡಿ ಈ ಥರ ಇತ್ತು ಅವನು. ಇವಾಗ ನಾನು ಬೇರೆ ರೀತಿ ಮಾಡಿಕೊಡ್ತಾಯಿದ್ದೆ. ಆ ಥರ ತುಂಬ ಇದೆ ಸರ್. ನಾವು ಇಲ್ಲಿಂದ ಬೀದರಲ್ಲೂ ಮಾಡಿಕೊಟ್ಟಿದ್ದೀವಿ, ಚಾಮರಾಜನಗರದಲ್ಲೂ ಮಾಡಿಕೊಟ್ಟಿದ್ದೀವಿ, ಈ ಕಡೆ ಮೈಸೂರು ಡಿಸ್ಟಿಕಲ್ಲಿ ಹಳ್ಳಿ ಕಡೆ ಹೋಗಿ ಮಾಡಿದ್ದೀವಿ ಸರ್. ಒಂದು ಚಾಮರಾಜನಗರದಲ್ಲಿ ಮಾಡಿಕೊಟ್ಟಿರೋ ಅಂಗಡಿ ಹೆಂಗೆ ಅಂತ ಅಂದರೆ,
ಅದೊಂದು ಮೇಲ್ಗಡೆ ತೋರಿಸ್ತೀನಿ ಅದ್ರದ್ದು ಹೆಂಗಂತಂದರೆ ಅಲ್ಲಿ ಒಂದು ಮಳೆ ತರಬೇಕಂದ್ರೆ 30 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಅಂಥ ಜಾಗದಲ್ಲಿ ಅವನಿಗೆ ಒಂದು 5 ಜನ ಕಸ್ಟಮರ್ ಬಂದರೂ ಅವನು ಊಟ ಮಾಡೋನು ಆ ಥರ ಅಲ್ಲೋಗಿ ಅಂಗಡಿ ಮಾಡಿಕೊಟ್ಟಿದ್ವಿ. ತುಂಬ ಅಂಗಡಿಗಳು ಮತ್ತು ಬೇರೆ ದೇಶದಲ್ಲಿ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಸರ್ ಒಂದು ಸ್ವಲ್ಪ ನಾವು ಟವಲ್ಸ್ಗಳು ಹಾಕೋಯ್ತೀವಿ, ಐಟಮ್ಸ್ ಹಾಕೋಯ್ತೀವಿ. ನಾವೆಲ್ಲ ಟ್ರಿಪ್ ನಾವು ಹೋಗ್ತೀವಿ ಎಲ್ಲಾದರೂ ಒಂದು ಬಳ್ಳಾರಿ ಕಡೆ ಮೈಸೂರು ಕಡೆ ಹಿಂಗೆ ಹೋಗ್ಬೇಕಾರೆಲ್ಲ ನಾವು ಕಾರಲ್ಲಿ ಐಟಮ್ ಹಾಕೋಗಿರ್ತೀವಿ. ಯಾವ್ದಾದ್ರು ಒಂದು ಅಂಗಡಿ ಮುಂದೆ ಹೋಗ್ತೀವಿ, ಅಂಗಡಿಗೆ ಏನಾದ್ರೂ ಚೆನ್ನಾಗಿದ್ದವ್ರಿಗೆಲ್ಲ ಮಾಡಿಕೊಡಲ್ಲ ಸರ್. ಒಂದು ಅಂಗಡಿ ಮಾಡಿಕೊಟ್ಟಿದ್ದು ಹೈದ್ರಾಬಾದ್ ಇದರಲ್ಲಿ ಬಾರ್ಡ್ರಲ್ಲಿ ನಮ್ಗೆ ಅನ್ನಿಸ್ತು ಅಲ್ಲೇ ಹಾಕೋಗಿ ಮಾಡಿಕೊಡ್ಬೇಕು ನಾವು ಅಂತ ಅನ್ನಿಸ್ತು. ಅಲ್ಲಿ ಹೋದಾಗ ಅವ್ರಿಗೆ 7 ಜನ ಹೆಣ್ಮಕ್ಳು ಸರ್. ಅಲ್ಲಿ ಯಾರು ನೋಡದೇ ಇರೋದು ಕಾರಣಕ್ಕೋಸ್ಕರ ಅಲ್ಲಿ ಅಂಗಡಿ ಅಕ್ಕಪಕ್ಕದ ಅಂಗಡಿಲಿ ಸರ್ವೆ ಮಾಡ್ತೀವಿ ನಾವು. ಏಕ್ತಮ್ ಹೋಗಿ ಮಾಡ್ಕೊಡೋದಿಲ್ಲ. ಅಕ್ಕಪಕ್ಕದವ್ರು ಏನಾದರೂ ಇವ್ನಿಗೆ ಬೇಕು, ಇವ್ರಿಗೆ ಬೇಕು ನೆಸಲಿಟಿ ಇದೆ ಅಂದರೆ ಮಾತ್ರ ನಾವು ಅಲ್ಲೊಂದು ಅಂಗಡಿ ಮಾಡಿಕೊಟ್ಟಿದ್ದೀವಿ. ಅದು ಬಿಟ್ಟಾಗ ನಮ್ಮದು ಇನ್ನು ಐಟಮ್ಸ್ಗಳು ಕೊಡೋದು. ಮತ್ತು ಈಗ ಯಾರೋ ಒಬ್ಬರು ನಾರ್ಮಲ್ ಅಂಗಡಿಯಲ್ಲಿ ಮಾಡ್ತಿದ್ದವರು ತುಂಬ ಜನ ಏನಾಗ್ತಾರೆ ಅಂದರೆ ಚೇರ್ಸ್ಗಳು ಮಾರ್ಬಿಟ್ಟಿರ್ತಾರೆ. ಆ ಚೇರ್ನ ನಾವೇ ತಗೊಂಡು ನಾವು ಅದನ್ನ ರಿನೋರ್ ಮಾಡಿ ನನ್ನ ಹತ್ರ 7 ಚೇರ್ಗಳು ಇನ್ನೂ ಸ್ಟಾಕ್ ಮಾಡಿಕೊಂಡಿದ್ವಿ. ಆ ಥರ ಬಂದಾಗ ಏನು ಮಾಡ್ತೀವಿ, ಇನ್ನೊಂದು ಯಾರು ಬಂದಾಗ ಸರಿ ಆಯಿತು ಕೊಟ್ಬಿಡುವ 2 ಚೇರು ಅಂದ್ಬಿಟ್ಟು ಅವ್ರಿಗೆ ಹತ್ರ ಕೊಡ್ತೀವಿ. ಸರ್ ನಿಮ್ಮ ಉದ್ದೇಶ ತುಂಬ ಇಷ್ಟ ಆಯಿತು. ಯಾಕಂದರೆ ನೀವು ಅಷ್ಟು ಕಷ್ಟಪಟ್ಟು ಬಂದು ಓಕೆ ನೀವು ಕೊನೆಗೆ ಯಾವ ಲೆವೆಲಲ್ಲಿ ನಿಂತಿದ್ದೀರ ಅಂದರೆ ನಾನು ಕಷ್ಟಪಡೀನಿ, ಓಕೆ ನಾನು ಬೇರೆ ಯಾರಿಗೂ ಕಷ್ಟಪಡೋಕ್ಕೆ ಬಿಡಲ್ಲ, ಅದು ನಿಮ್ಮ ಜೊತೆನೇ ಕೆಲಸ ಮಾಡ್ತಿರೋರ್ಗೂ ಕಷ್ಟಪಡೋಕ್ಕೆ ಬಿಡ್ತಿಲ್ಲ. ಆ್ಯಂಡ್ ಬೇರೆ ಯಾರೋ ಎಲ್ಲೋ ಕಷ್ಟಪಡ್ತಾ ಇದ್ದಾರೆ ಅಂದರೆ ನೀವು ದುಡ್ದಿರೋ ದುಡ್ಡಲ್ಲಿ ಅವ್ರಿಗೂ ಹೆಲ್ಪ್ ಮಾಡಬೇಕಾಗಿರೋ ಅಂಥ ಮನಸ್ಥಿತಿ ತುಂಬ ಇಷ್ಟ ಆಯಿತು ಸರ್. ನಿಮ್ಮ ಕೆಲಸ ತುಂಬ ಚೆನ್ನಾಗಿದೆ, ಇನ್ನೂ ಮುಂದುವರಿಸಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಸರ್. ಅಂದರೆ ಸರ್ ಹೇಳ್ಬೋದು ಅಲ್ಲ ಸರ್, ಇನ್ನು ನೀವು ಮುಂದೇನಾದರೂ ನೋಡ್ತೀರಾ, ನಾನು ಅದು ಮಾಡೇ ಮಾಡ್ತೀನಿ ಸರ್. ನಾನು ಹೇಳ್ತಾ ಇಲ್ಲ, ನಾನು ಎಲ್ಲ ಥರದ್ದು ನೋಡ್ಬಿಟ್ಟಿದ್ದೀನಿ ಸರ್. 3 ರೂಪಾಯಿ ಒಂದು ರೈಸಿಂದ ಹಿಡ್ದು 3 ರೂಪಾಯಿ ಒಂದು ರೈಸಿಂದ ಹಿಡ್ದು 1400 ರೂಪಾಯಿ ಒಂದು ಬಿರಿಯಾನಿ ಗಂಟೆ ತಿಂದ್ಬಿಟ್ಟಿದ್ದೀನಿ ಸರ್. ಆ ಟೇಸ್ಟು ಗೊತ್ತಿದೆ, ಈ ಟೇಸ್ಟು ಗೊತ್ತಿದೆ. ಒಂದು ದಿವಸ ನಾನು ಬರೀ ರೋಡಲ್ಲಿ ಮನಗಿರೋದು ಇದೆ, ಒಂದು ದಿವಸಕ್ಕೆ 3,500 ಕೊಟ್ಟು ರೂಮಲ್ಲಿ ಮನಗಿರೋದಿದೆ, ಬೇರೆ ಕಡೆ ಹೊರಗಡೆ ಹೋದಾಗ ರೂಮಲ್ಲಿ. ಈ ಥರ ಎಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್, ಅಂಥದ್ದಕ್ಕೆ ಏನೇನು ಮಾಡಬೇಕು ಅವಕ್ಕೆಲ್ಲ ಮೈಂಡಲ್ಲಿ ಇರುತ್ತೆ ಸರ್. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಮಾಡೇ ಮಾಡ್ತೀನಿ ಸರ್. ನಾನಂತೂ ಶ್ರೀರಾಮ ಅಲ್ಲ, ಬಾಣ ಹೊಡೆದಕ್ಕೆ ಗುರಿ ತಲುಪೋಕ್ಕೆ ಶ್ರೀರಾಮ ಅಂತೂ ಅಲ್ಲ ನಾನು. ಆದರೆ ನಾನು ಬಾಣ ಹೊಡಿತೀನಿ, ನನಗೇನು ಒಂದು ಧೈರ್ಯ ಅಂದರೆ ನಾನು ಹುಟ್ಟಿದ ಬಾಣ ಮಾತ್ರ ಅಲ್ಲೋ ಇಲ್ಲ ಹೋಗಿರ್ತದೆ, ಗುರಿ ತಲುಪಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸದಾ ಬಾಣ ವಾಪಸ್ ಬರೋದೇ ಇಲ್ಲ. ಅಂದರೆ ಗುರಿ ತಲುಪಲ್ಲ, ಒಟ್ಟಿನಲ್ಲಿ ಆ ಕಡೆ ಈ ಕಡೆ ಎಲ್ಲರೂ ಹೋಗುತ್ತದು. ಗುರಿ ತಲುಪೋ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಹೋಗಿದ್ದ ಹೆಜ್ಜೆಯಲ್ಲಿ ನಾನು ಹೇಳಿರೋ ಮಾತಲ್ಲಿ ನನ್ನ ಹುಡುಗರುಗಳಿಗಾಗಲಿ, ನನ್ನ ಫ್ಯಾಮಿಲಿಗಾಗಲಿ, ನನ್ನ ನಂಬಿದ್ದವ್ರು ಎಲ್ಲರಿಗೂ ಸದಾ ನಾನು ಯಾವುದೇ ಕಾರಣಕ್ಕೂ ಕೈ ಬಿಡೋದು ಇದ್ದೇ ಇಲ್ಲ ಸರ್. ಮಾಡೇ ಮಾಡ್ತೀನಿ ಅದು. ಖಂಡಿತ ಸರ್, ಎಲ್ಲರೂ ಒಳ್ಳೇದಾಗಲಿ. ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ನಮ್ಮ ಇಡೀ ಟೀಮ್ ಕಡೆಯಿಂದ ಒಳ್ಳೇದಾಗಲಿ ಸರ್. ನಿಮಗೆ ಏನೇನು ಕನಸು ಅಂದ್ಕೊಂಡಿರೋ ಎಲ್ಲ ನನಸಾಗಲಿ. ಯಾಕಂದರೆ ನಿಮ್ಮ ಇಂಟೆನ್ಷನ್ ಕೇಳಿದ್ರೆ ನಾನು ಬಂದಾಗ ನನಗೆ ಕೇಳಿ ತುಂಬ ಇಷ್ಟ ಆಯಿತು. ಅದು ಅವತ್ತಿಂದ ನಾನು ಕಾಯ್ತಾ ಇದ್ದೆ, ನಮ್ಮ ಚಾನಲಲ್ಲಿ ನಮ್ಮ ಜನರಿಗೆ ಕತೆ ಹೇಳಬೇಕು ಅಂತ. ಇದನ್ನು ಫಾರ್ ಶೋರ್ ಇದನ್ನು ವೀಡಿಯೋ ಯಾರ್ಯಾರು ನೋಡ್ತಾ ಇರ್ತಾರೆ ಅವ್ರಿಗೆಲ್ರಿಗೂ ನೀವು ಒಳ್ಳೆ ಇನ್ಸ್ಪಿರೇಷನ್ ಆಗಿರ್ತೀರ. ಯಾಕಂದರೆ ನೀವು ಎಲ್ಲಿ ಝೀರೋಯಿಂದ ಸ್ಟಾರ್ಟ್ ಮಾಡಿ ತಂದೆ ತಾಯಿ ಇಲ್ಲದೆ ಮತ್ತು ಫುಲ್ಲು ಅವ್ರು ಯಾರ ಕಡೆಯಿಂದ ನಿಮಗೆ ಮಾದರಿಯಾಗಿ ತೊಗೊಂಡು ಮತ್ತು ಈ ಲೆವೆಲಿಗೆ ಬಂದು ಈಗಲೂ ಬಂದೆ ಅಂದರೆ ಹೇಳ್ತಾ ಹೆಡ್ ವೆಯ್ಟು ಆ ಥರ ಫುಲ್ಲು ಆ ಥರ ಏನೂ ಇಲ್ಲ, ಈಗಲೂ ಗ್ರೌಂಡೆಡ್ ಆಗಿ ಇದ್ಕೊಂಡು ನಿಮ್ಮ ಹುಡುಗರನ್ನೂ ಬೆಳೆಸ್ತಾ ಬೇರೆಯವ್ರಿಗೂ ಹೆಲ್ಪ್ ಮಾಡ್ತಾ ಆ್ಯಂಡ್ ಈಗಲೂ ಇನ್ನೂ ಮುಂದೆ ಕನಸು ಕಾಣ್ತಾ ಇದ್ದೀರಲ್ಲ, ನೀವು ಬೆಳೆಯೋದ್ರ ಜೊತೆಗೆ ಬೇರೆಯವ್ರನ್ನೂ ಬೆಳೆಸ್ತಾ ಇದ್ದೀರಾ. ಆ ಇಂಟೆನ್ಷನ್ಗೋಸ್ಕರ ತುಂಬ ಜನರಿಗೆ ನೀವು ಇನ್ಸ್ಪಿರೇಷನ್ ಆಗೇ ಇರ್ತೀರಾ. ಆ್ಯಂಡ್ ನನಗೂ ಕೂಡ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಸರ್. ಆ್ಯಂಡ್ ನಾನು ಏನು ಕೇಳೋದಾದರೆ, ಈಗ ಸ್ಪಿನ್ ಸಲೂನ್ನ ಬೇರೆ ಯಾರೋ ಬ್ರಾಂಚ್ ಓಪನ್ ಮಾಡಬೇಕು ಅಂದರೆ ಅವರು ಇನ್ವೆಸ್ಟ್ಮೆಂಟು ಎಷ್ಟು ಬೇಕಾಗ್ಬೋದು ಸರ್ ಅವ್ರಿಗೆ? ಸರ್ ಇನ್ವೆಸ್ಟ್ಮೆಂಟು ಅಂತಂದರೆ ಇದಕ್ಕೆಲ್ಲ ನಮ್ಮ ಬಾವರು ಮತ್ತು ನಮ್ಮ ಬ್ರದರೇ ನೋಡ್ಕೊಳ್ಳೋದು. ಓಕೆ, ಅಂದರೆ ಜಾಗದ ಮೇಲೆ ಹೋಗುತ್ತೆ. ಓಕೆ, 1200 ಸ್ಕ್ವೇರ್ ಫೀಟಿಂದ 1100 ಸ್ಟಾರ್ಟ್ ಆಗುತ್ತೆ. ಓಕೆ, ಅಬೌವ್ 3000 ಗಂಟನೂ ಇದೆ. ನಾನು ನಿನ್ನೆ ನಮ್ಮ ಬಾವರು ಕೇಳಿದೆ, 100ನೇದು ಯಾವ ಥರ ಮಾಡೋದು ಅಂದಾಗ ಇಡೀ ಬೆಂಗಳೂರಲ್ಲೇ ಇಡೀ ಸೆಲೂನ್ ಯಾವ ಥರ ಇರ್ಬಾರ್ದು, 5000 ಸ್ಕ್ವೇರ್ ಫೀಟಲ್ಲಿ ಸ್ಪಿನ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದು 100ನೇ ಬ್ರಾಂಚ್. ಈಗ ಆಲ್ರೆಡಿ 85 ಆಗಿದೆ, 12 ಕೆಲಸ ನಡೀತಿದೆ, 100ನೇದು ಹಂಗೆ ಮಾಡಬೇಕು ಅಂತ. ಯಾರೇ ಮಾಡೋದು ಸರ್, ಜಾಗ ಬೇಕಾಗುತ್ತೆ ಸರ್. ಅದರಲ್ಲೂ ನಮ್ಮ ಕುಲವೃತ್ತಿ ಏನಾದರೂ ಇದ್ರೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರೋರ ಜೊತೆ ಇದ್ದಿಟ್ಕೊಂಡು ಇನ್ನೊಬ್ರನ್ನ ಬೇರೆಯವ್ರು ನನ್ನ ಪಾರ್ಟ್ನರಾಗಿ ತಗೋಬೋದೇ ಹೊರತು ಇಂಡಿವಿಜುವಲಾಗಿ ಅವ್ರನ್ನೇ ಪಾರ್ಟ್ನರ್ನ ಮಾಡಿ ನಾವು ಅಲ್ಲಿ ಅವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ನಮಗಂತೂ ಇಷ್ಟ ಇಲ್ಲ. ನಮ್ಮಲ್ಲಿ ಇನ್ನೂ ತುಂಬ ಜನ ಇದ್ದಾರೆ ಸರ್. ನೆಕ್ಸ್ಟ್ ನೋಡಿ ಇವರು ಇಬ್ಬರು ಇದ್ದಾರೆ ನನ್ನ ಟೀಮಲ್ಲಿ. ನೆಕ್ಸ್ಟ್ ಇವರಿಬ್ರು ಬರ್ತಂದ್ರೆ ಇವರಿಬ್ರು ಪಾರ್ಟ್ನರ್ ಜೊತೆ ನಾವು ಹೋಗ್ತೀವಿ ಹೊರತು ಅವ್ರ ಜೊತೆ ನಮ್ಮ ಜೊತೆ ಅವ್ರು ಕರ್ಕೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ನಮ್ಮನ್ನು ಕರ್ಕೋತಾರೆ ಅಂತ ನಾವು ಖುಷಿ ಪಡ್ತೀವಿ. 100ನೇ ಬ್ರಾಂಚ್ ಇರುತ್ತೆ. ಮತ್ತು ಜಾಗದ ಮೇಲೆ ಡಿಪೆಂಡಬಲ್ ಆಗುತ್ತೆ. ಇಷ್ಟೇ ದುಡ್ಡು ಅಂತ ಹೇಳೋಕ್ಕಾಗಲ್ಲ ಸರ್. ಈಗ ನಮ್ದು ಎ ಸಿಗಳು ಹಾಕಬೇಕು ಅಂದ್ರೂ ಇಷ್ಟೇ, ಒಂದೊಂದು ರೂಮ್ ಒಂದೊಂದು ಎ ಸಿ ಇದ್ದೇ ಇರ್ತದೆ, ಒಂದೊಂದು ಚೇರ್ಗೆ ಒಂದೊಂದು ಪ್ರೈವೇಸಿ ಇದ್ದೇ ಇರ್ತದೆ. ಹಾಗಾಗಿ ಒಬ್ಬೊಬ್ರಿಗೆ ಏರ್ ವಾಶ್ ಮಾಡೋದು ಇದ್ದೇ ಇರ್ತದೆ, ಒಬ್ಬೊಬ್ಬರಿಗೆ ಟವಲ್ಸ್ ಹೈಜೀನ್ ಮೇಂಟೈನ್ ಮಾಡೋದ್ರಿಂದ ಅಷ್ಟು ಕಾಸ್ಟ್ ಬೇಕೇ ಬೇಕಾಗುತ್ತೆ. ಓಕೆ, ಅಂದರೆ ಡೇ ಟು ಡೇ ಅಂದರೆ ಒಂದು ಪರ್ ಮಂತ್ಗೆ ಎಷ್ಟು ಬೇಕಾಗ್ಬೋದು ಸರ್ ಮೇಂಟೆನೆನ್ಸ್ ಕಾಸ್ಟ್ ಅಂತ? ಸರ್ ಮೇಂಟೆನೆನ್ಸ್ ಕಾಸ್ಟ್ ಅಂದರೆ ನಮ್ಮದು ಬೆಳಗ್ಗೆ ಎದ್ದಿದ ತಕ್ಷಣ ದುಡ್ಡು ನೋಡೋದಂದರೆ ನಮ್ಮ ಜನಾಂಗನ ಒಂದೇ ಸರ್. ಇನ್ನೆಲ್ಲರೂ ಹೋದಾಗ ವೆಯ್ಟ್ ಮಾಡ್ತಾರೆ. ಬೆಳಿಗ್ಗೆ ಗಂಟೆ ಮಾಡಿ ಸಾಯಂಕಾಲ ಗಂಟೆ ವೆಯ್ಟ್ ಮಾಡ್ತಾರೆ.
ನಮ್ದು ಹಂಗಾಗಲ್ಲ ಸರ್. ನಮ್ಮದು ಯಾವುದೇ ಕಾರಣಕ್ಕೂ ಮಳೆ ಬರಲಿ ಬಿಸಿಲು ಬರಲಿ ಕಟಿಂಗ್ ಮಾಡಿಸೋದು ಶೇವಿಂಗ್ ಮಾಡಿಸೋದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಹಂಗಾಗಿ ನಮ್ಮದ್ರಲ್ಲಿ ಲಾಸ್ ಆಗಿರೋದು ತುಂಬ ಕಡಿಮೆ, ಓಕೆ. ನಮ್ಮವ್ರು ಉಳಿಸ್ಕೊಂಡಿರೋರು ತುಂಬ ಕಡಿಮೆ. ಅರ್ಥ ಆಯ್ತಾ? ನಮ್ಮವ್ರು ಸ್ವಲ್ಪ ಬೇರೆ ಥರ ಇದ್ದು ಈಗೆಲ್ಲ ಚೇಂಜ್ ಆಗಿತ್ತು ಈಗಿನ ಜನ್ರೇಷನ್ಗಳು. ನಾನು ಅದಕ್ಕೆ ಎಲ್ಲ ನಮ್ಮ ಹುಡುಗರುಗಳಿಗೆ ಯಾರು ಕುಡಿಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ ನಮ್ಮವ್ರು ನಾವು ಹೇಳ್ಕೊತೀವಿ ಅಂದರೆ ಐಸ್ ಕೆಲಸ ಮಾಡ್ತೀವಲ್ಲ ಸರ್. ಅಂದರೆ ಕೊರೋನಾದಲ್ಲಿ ನಮ್ಮವರೇ ಸ್ವಲ್ಪ ಜನ ಜಾಸ್ತಿ ಬಿಡ್ಬೋದಾಗಿತ್ತು, ಆದರೂ ನಾವು ಅಷ್ಟು ಕಷ್ಟ ಬೀಳ್ತೀವಿ. ಅದು ಐಸ್ ಮರದಿಂದ ಸ್ಮೆಲ್ ಬರಬಾರ್ದು, ಮತ್ತು ಆ ಕ್ಲೈಂಟ್ ತಿರ್ಗಾ ನಮ್ಮ ಹತ್ರ ಬರಬೇಕು ಅಂದರೆ ನಮ್ಮವ್ರಿಗೆಲ್ಲ ನಾವು ಎವ್ರಿ ಡೇ ನಮ್ಮ ವಾಟ್ಸಪ್ ಗ್ರೂಪಲ್ಲಾಗಲಿ ಒಂದು ಇದರಲ್ಲಾಗಲಿ ಹೇಳಿಕೆ ಕೊಡ್ತಾನೆ ಇರ್ತೀವಿ. ನಮ್ಮವ್ರು ಹಂಗೋಗಿ ನಾವು ಕಲ್ತ್ರೂ ಅಷ್ಟೇ, ಬೆಳಿಗ್ಗೆ ಬಂದರೆ ಸಾಯಂಕಾಲ ಗಂಟೆ ಒಂದು ಸಿಗರೇಟ್ ಸೇರಿಸಲ್ಲ, ಒಂದು ಗುಟ್ಕ ಹಾಕಕ್ಕೆ ಬಿಡೋದಿಲ್ಲ, ಡ್ರಿಂಕ್ಸ್ ಮಾಡೋಕ್ಕೆ ಬಿಡೋದಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತೀವಿ. ಕೆಲಸ ಹೆಂಗೆ ತಗೋಬೇಕು, ಹೆಂಗೆ ದುಡಿಬೇಕು ನಮ್ಮದೆಲ್ಲ ಹಿಂಗೆ ಸರ್. ಬೆಳಿಗ್ಗೆ ನಮ್ಮ ವಯಸ್ಸಾದವರೆಲ್ಲ ಕೂತ್ಕೊಳ್ಳೋಕ್ಕೆ ಕಂಟಿನ್ಯೂಸ್ ಆಗಿ ನಾನೇ 2010ರಿಂದ 2015ವರೆಗೂ ನಿಂತ್ಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನಮ್ಮ ಕಾಲು ಏನಾಗಬಾರ್ದು. ಹಂಗಾಗಿ ನಮ್ಮವರು ನಿಧಾನಕ್ಕೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ಇದು ಮಾಡಬೇಕು. ಇದಕ್ಕೋಸ್ಕರ ನಿತ್ಕ ಕೆಲಸ ಮಾಡ್ತಾರಂತ ಕುಡಿತಾರೆ, 30 ವರ್ಷಕ್ಕೆ ತುಂಬ ಜನ ಹೋಗ್ಬಿಡ್ತಾರೆ. ಹಂಗಾಗಿ ನಾವು ಗೈಡ್ಲೈನ್ ಈಗಿರೋ ಇದರಲ್ಲಿ ಗೈಡ್ಲೈನ್ ತುಂಬ ಚೆನ್ನಾಗಿ ಆಗ್ತಾಯಿದ್ದೀನಿ. ಯಾವುದೇ ಹುಡುಗರುಗಳಿಗೆ ಬಂದರೂ ನಾವು ಗೈಡ್ಲೈನ್ ಇದೇ ಕೊಡೋದು. ನಮ್ಮ ಹತ್ರ ಕೆಲಸ ಇರಲಿ, ಬಿಟ್ಬಿಟ್ಟು ಹೋಗಲಿ, ನಮ್ಮ ಹತ್ರ ಇದ್ದಾಗ ಏನು ಸ್ಟ್ರಿಕ್ಟ್ ಆಗಿರಬೇಕು ಅದರಲ್ಲೇ ಇರಬೇಕು. ಅಷ್ಟು ಬಿಟ್ಟರೆ ನಾನು ಬೇರೆ ಇವೆರಡು ದುಶ್ವಾಟದಿಂದ ದೂರ ಆಯಿತು ಅಂದರೆ ಅವ್ರು ಆಟೋಮೆಟಿಕ್ಕಾಗಿ ಗ್ರೋತ್ ಆಯ್ತಾರೆ ಸರ್. ಓಕೆ ಸರ್, ಓಕೆ. ಈಗ ಒಂದು ಮಂತ್ಗೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಸಲೂನ್ ಮಾಡೋರು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದ್ರ ಮೇಲೆ ಪ್ರಾಫಿಟ್ ಮಾರ್ಜಿನ್ ಅಂತ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 1 ಲಕ್ಷ ಬಂಡವಾಳ ಹಾಕಿದ್ರೆ ಅದ್ರ ಮೇಲೆ ಎಷ್ಟು ಸರ್ ಲಾಭನ ಎಕ್ಸ್ಪೆಕ್ಟ್? 1 ಲಕ್ಷದಂತಲ್ಲಿ ಏನು ಬರಲ್ಲ ಸರ್. ಮಿನಿಮಮ್ ಜಾಗ ಕೇಳುತ್ತೆ, ಜಾಗ ಕೇಳಿ 15ರಿಂದ ಮಿನಿಮಮ್ 50 ಲಕ್ಷ ಗಂಟೆ ಆಗೋದ್ರು. ಈಗ ಒಂದು ಬೇಸಿಕಲ್ಲಿ ಒಂದು ಬ್ರಾಂಚಲ್ಲಿ 5 ಲಕ್ಷದಿಂದ 10 ಲಕ್ಷ ಬಿಸ್ನೆಸ್ ಮಾಡಿದ್ರೆ ಕೆಲಸ ಬರೋನಿದ್ರೆ ಮಾತ್ರ. ಈಗೇನೋ ದುಡ್ಡಿದೆ ಅಂದ್ಬಿಟ್ಟು ಬಂಡವಾಳ ಹಾಕೋಕ್ಕಾಗಲ್ಲ ಸರ್. ಈ ಥರ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿ ತುಂಬ ಜನ ಮೇಕ್ ಓವರ್ ಅಂತ ಮಾಡ್ಕೊಂಡಿರ್ತಾರೆ. 1 ತಿಂಗಳು 2 ತಿಂಗಳು ಅಷ್ಟೇ ಮಾಡಿರೋದು, ಆಮೇಲೆ ಬಿಟ್ಬಿಡ್ತಾರೆ. ಇದು ಕಂಟಿನ್ಯೂಟಿ ಇರಬೇಕು. ನನಗೆ ಕೆಲಸ ಬರೋದಿದ್ರೆ ಮಾತ್ರ ನಾನು ಬಂಡವಾಳ ಹಾಕ್ಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ದುಡ್ಡು ಬರುತ್ತೆ, ಇದ್ರಲ್ಲಿ ವಾಪಸ್ಸು ಬರುತ್ತೆ, ಅಷ್ಟೇ ಖರ್ಚು ಇರುತ್ತೆ, ಅಷ್ಟೇ ಪೇಮೆಂಟು, ರೆಂಟು, ಕರೆಂಟು ಎಲ್ಲ ಕಳ್ಕೋದ್ರೂ ನಮ್ಮ ಬೇಸಿಕ್ಕಿಂತ ಒಂದು ಲೆವೆಲಲ್ಲಿ ಉಳಿಸ್ಬೋದು. ಕೆಲಸ ನನಗೆ ಗೊತ್ತಿದ್ರೆ ಮಾತ್ರ. ಅದು ಬಿಟ್ಟರೆ ನಾನು ಏನಾದರೂ ಬರೀ ಇನ್ವೆಸ್ಟ್ಮೆಂಟೇ ಮಾಡ್ತೀನಿ ಅಂದರೆ ಸ್ವಲ್ಪ ಉಳಿಸೋದು ಕಡಿಮೆ ಇರುತ್ತೆ. ಹಂಗಾಗಿ ಕೆಲಸ ಗೊತ್ತಿರೋರು ಇರಬೇಕು, ಮತ್ತು ನಂಬಿಕೆಸ್ತರು ಇರಬೇಕು. ನಂಬಿಕೆಸ್ತಿತ್ತು ಅಂದರೆ ದುಡ್ಡು ಎತ್ಬೋದು ನಮ್ಮ ಇದರಲ್ಲಿ. ಓಕೆ ಸರ್, ಓಕೆ. ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ. ನನಗೆ ಇಂಟರ್ವ್ಯೂ ಮಾಡಿ ತುಂಬ ಖುಷಿ ಆಯಿತು. ನಿಮ್ಮ ಕತೆ ಕೇಳಿ, ನಿಮ್ಮ ಸಕ್ಸಸ್ ಸ್ಟೋರಿ ಆಗಿರ್ಬೋದು, ನಿಮ್ಮ ಇಂಟೆನ್ಷನ್ ಆಗಿರ್ಬೋದು, ನಿಮ್ಮ ಮುಂದಿನ ಗುರಿ ಆಗಿರ್ಬೋದು, ಅದು ಎಲ್ಲದಕ್ಕೂ ನಾವು ನಮ್ಮ ಇಡೀ ಟೀಮ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ವಿಡಿಯೋ ನೋಡ್ತಿದ್ದವ್ರಿಗೆ ನಾನು ಒಂದು ಹೇಳ್ತೀನಿ, ಈ ವಿಡಿಯೋ ಯಾರ್ಯಾರು ನೋಡ್ತಾರೋ ಸರ್, ಒಂದು ಕ್ಷಣ ಈಗ ನಮ್ಮ ಮೊಬೈಲಲ್ಲಿ ಹೇಳ್ತೀವಲ್ಲ ಸರ್, ಈಗ ನಿಮ್ಮ ಮನೇಲಿ ಏನಾದರೂ ಒಂದು ಫಂಕ್ಷನ್ ಆಯ್ತದೆ, ಈಗ ಮೊಬೈಲ್ ನೋಡ್ತಾ ಇರ್ತಾನಲ್ಲ, ಅವನೊಂದು ಯಾವ್ದಾರು ಒಂದು ಮೊಬೈಲ್ ಫಂಕ್ಷನ್ ಆಯ್ತಾನೆ, ಇಡೀ ಫ್ರೆಂಡ್ಸ್ನೆಲ್ಲ ಕರೆದಿರ್ತಾನೆ ಸರ್. ಅವ್ನು ಇಡೀ ಯಾರ್ಯಾರು ಕಾಂಟ್ಯಾಕ್ಟ್ಸಲ್ಲಿದ್ದಾರೋ ಎಲ್ಲರ ಮೊಬೈಲಲ್ಲೂ ಇರೋದು ಒಬ್ಬರದೇ ಒಬ್ಬರು ಅಂದರೆ ಯಾರಾದರೂ ಒಬ್ರು ಏರ್ ಕಟ್ ಮಾಡೋ ಒಂದು ಒಬ್ಬ ನಂಬರ್ ಇದ್ದೇ ಇರುತ್ತೆ ಸರ್. ಎಲ್ಲರಿಗೂ ಕನೆಕ್ಟ್ ಆಗೇ ಆಗುತ್ತೆ ಸರ್. ನಮ್ಮ ಜನಾಂಗದವ್ರು ಮಾತ್ರ ಎಲ್ಲರಿಗೂ ಕನೆಕ್ಟ್ ಆಗೋದು. ಈಗ ಯಾರಾದರೂ ಒಬ್ಬರು ಅವನ ಹತ್ರ ಏರ್ ಕಟ್ ಮಾಡಿಸ್ಕೊಳ್ಳಿ ಹೋಗ್ಬೇಕು. ಏರ್ ಕಟ್ ಮಾಡಿಸ್ಕೋಬೇಕಾದ್ರೆ ಬಾರೋ ಮಗ ಅಂತ ಕರೀತಾರೆ, ಬಾರೋ ಅಣ್ಣ ಅಂತ ಕರೀತಾರೆ. ಸರ್ ನಿಮ್ಮ ಮುಂದೆ ಬಿಟ್ಟರೆ ನನಗೆ ಯಾರ ಕೈಲೂ ಆಗಲ್ಲ ಅಂತಾರೆ. ಹಂಗಾಗಿ ಇದು ಎಲ್ಲರೂ ಬೇಕಾದ್ರೆ ಅವ್ರು ಒಬ್ಬೊಬ್ಬರು ಅವ್ರವ್ರ ಅಂಗಡಿಗಳಲ್ಲಿ ಹೋಗಿ ಕೇಳಿ, ಸರ್ ಈ ವಿಡಿಯೋ ನಾನು ನೋಡಿದ್ದೆ, ನಿನ್ಗೆ ಏನು ಅನ್ನಿಸ್ತು ಅಂತ ಕೇಳಿ ನೋಡಿ. ಅವ್ರು ಫುಲ್ ಅನುಭವ ಅವ್ರು ಹೇಳ್ತಾರೆ. ಯಾಕೆಂದರೆ ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರ್ತದೆ. ಅದರಲ್ಲೂ ನಮ್ಮ ಕಷ್ಟಗಳು ಏನಿರ್ತದೆ. ನನಗೆ ಎಷ್ಟೋ ಜನ ಇಲ್ಲಿರೋ ಒಂದು ಫಂಕ್ಷನಲ್ಲಿ ಎಲ್ಲರನ್ನೂ ಕರೆದಿರ್ತಾರೆ, ಒಂದೊಂದು ಸತಿ ನಮ್ಮನ್ನೇ ಆ ಟೈಮ್ ಮರ್ತ್ಬಿಟ್ಟಿರ್ತಾರೆ. ಅಂದರೆ ಮೇಕಪ್ ಆರ್ಟಿಸ್ಟ್ಗಳು ಅಷ್ಟೇ ಅಷ್ಟು ಮದುವೆಗೆ ಮಾಡಬೇಕು ಅಂದರೆ ಮೇಕಪ್ಪೇ. ಅದು ಮೇಕಪ್ ಆಗೋವರೆಗೂ ಸರಿ ಅವ್ರು ಎಲ್ಲಿರ್ತಾರೆ ಅಂದರೆ ಲಾಸ್ಟಲ್ಲಿ ಅಲ್ಲಿರ್ತಾರೆ. ಅವ್ರಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ. ಅಂದರೆ ಒಬ್ಬೊಬ್ರಿಗೆ ಈ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ, ಇವ್ರನ್ನ ನಾವು ಎಲ್ಲಿ ನೋಡ್ಕೋಬೇಕು. ಇವೆಲ್ಲ ನಮ್ಮ ಆಸ್ತಿ ಸರ್ ಅನ್ನೊಂದು ಹೇಳ್ತಾರಲ್ಲ, ಒಂದೊಂದು ಆಸ್ತಿನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಇವನು ಅಷ್ಟೇ, ನಮ್ಮದೊಂದೇ ಅಂತ ಹೇಳ್ತಿಲ್ಲ, ಒಂದು ಯಾವುದೇ ಒಂದು ಈ ಡ್ರೈವರ್ಗಳ್ದಾಗಲಿ ನಮ್ಗಳ್ದಾಗಲಿ ಮತ್ತು ಕುಲವೃತ್ತಿ ಯಾರು ಮಾಡ್ತಾರೆ ಸರ್, ಇವ್ರನ್ನೆಲ್ಲ ನಾವು ಕಾಪಾಡ್ಕೊಳ್ಳೇಬೇಕು. ಈಗಿರೋ ಹುಡುಗರುಗಳಂತೂ, ಈಗಿರೋ ಮೆಚುರಿಟಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದ್ರೆ ಎಲ್ಲದೂ ಸಿಗುತ್ತಲ್ಲ ಸರ್. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಕುಲವೃತ್ತಿ ಮಾಡಿರೋ ನಾವೇ ತಡಕಬೇಕಾಗುತ್ತೆ ಸರ್. ಇಲ್ಲ ಫೋಟೋದಲ್ಲಿ ನೋಡಬೇಕಾಗುತ್ತೆ, ಇಲ್ಲ ವೀಡಿಯೋದಲ್ಲಿ ನೋಡಬೇಕಾಗುತ್ತೆ. ಅದು ಬಿಟ್ರೆ ಸಿಗೋದಿಲ್ಲ. ಹಂಗಾಗಿ ನಮಗೆ ಗೌರವ ಕೊಡೋರು ಹೆಂಗಿರ್ತಾರೆ ಅಂದರೆ, ವೀಡಿಯೋದು ನೋಡೋನು 2 ಕ್ಷಣ ಯೋಚನೆ ಮಾಡ್ತಾನೆ, ನಾನು ಏರ್ ಕಟ್ ಮಾಡಿಸ್ಕೊಳ್ಳೋನು ಹೋಗಿ ತೋರಿಸಿದ್ರೆ ಹೆಂಗಿರ್ತದೆ, ಇಲ್ಲ ಕೇಳಿದ್ರೆ ಹೆಂಗಿರ್ತದೆ ಅಂತ ಎಲ್ಲವನ್ನೂ ಸದ ಯೋಚನೆ ಮಾಡ್ತಾನೆ ಸರ್. ನಿಮ್ಗೇನು ಅನಿಸ್ತದೆ ಸರ್ ಇದ್ರದ್ದು? ತುಂಬ ಸರ್, ನಿಜ. ನಿಮ್ಮ ಜೊತೆ ಮಾತಾಡಿನೇ ಖುಷಿ ಆಯಿತು. ಯಾಕಂದರೆ ನಿಮ್ಮ ಫಸ್ಟಿಂದ ನಿಮ್ಮ ಸ್ಟೋರಿ ಕೇಳ್ತಾ ಬಂದು ನಿಮ್ಮ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆಲ್ಲ ಬಂದಿದ್ದೀರಾ. ನಿಮ್ದು ಒಳ್ಳೆ ಇಂಟೆನ್ಷನ್, ಗುರಿ ಎಲ್ಲನೂ ಇಷ್ಟ ಆಯಿತು. ಆ್ಯಂಡ್ ನೀವು ಹೇಳ್ತಾ ಇದ್ರಿ, ನಿಮ್ಗೆ ಕೂಲ ಕಸ್ಬಿಟ್ಟು ಬಿಡಬಾರ್ದು,
ಅಂತ ಅದು ಎಲ್ಲ ತುಂಬ ಕನೆಕ್ಟ್ ಆಗುತ್ತೆ. ನೀವು ಹೇಳಿದ ಸ್ಟೋರಿನೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಬ್ಬ ಏನು ಬಾರ್ಬರ್ ಇದ್ದರೆ ಅವ್ರಿಗೆ ಎಲ್ರಿಗೂ ಎಲ್ಲ ಕಥೆನೂ ಗೊತ್ತಿರುತ್ತೆ, ಎಲ್ಲ ಕಷ್ಟ ಸುಖನೂ ಗೊತ್ತಿರುತ್ತೆ, ಎಲ್ಲರ ಜೊತೆ ಬೆರೀತಾರೆ ಅಂತ. ಅದೀಗ ನಮ್ಮ ಜೊತೆ ಮಾತಾಡ್ತಿದ್ರೆ ಗೊತ್ತಾಗ್ತಿದೆ. ಹೌದು ನೀವು ಹೇಳಿದ ನಿಜ, ಎಷ್ಟೋ ಫ್ರೆಂಡ್ಸ್ ಗ್ರೂಪಲ್ಲಿ ಅವ್ರು ಇರ್ತಾರೆ ಅಂತ. ಬಟ್ ಎಲ್ಲ ಒಂದು ಕಡೆ ನಾವು ಅವ್ರನ್ನ ಟ್ರೀಟ್ ಮಾಡೋದು ಸರಿ ಮಾಡೋದಿಲ್ಲ ಅಂತ ನೀವು ಹೇಳಿದ್ದು ಇದಾಯಿತು ಸರ್. ನಮ್ಮ ಅದ್ರ ಬಗ್ಗೆ ಅಂದರೆ ಅದು ನಮ್ಮ ಜನಾಂಗಕ್ಕೆ ತುಂಬ ಅದು ನೋವಿದೆ. ಯಾಕೆಂದರೆ ಒಬ್ಬ ಡ್ರೈವರ್ಗಳು ಇದು ಆಲ್ಮೋಸ್ಟ್ ಇದು ಡ್ರೈವರ್ಗಳು ಒಂದು ಜನಾಂಗ ಮಾತ್ರ ಜಾಸ್ತಿ ಉಪಯೋಗಿಸ್ತಾರೆ. ನಮ್ಮದೊಂದು ಕ್ಯಾಸ್ಟ್ ಇದೆ, ಎಲ್ಲೋ ಹೋಯ್ತಾ ಇರ್ತೀವಿ, ಯಾರೋ ಬರ್ತಾರೆ ಯಾರೋ ಬೈತಾರೆ, ನಮ್ಗದು ಇದೇ ಇರೋದಿಲ್ಲ. ಅದು ಎಷ್ಟು ನೋವು ಆಯ್ತದೆ ಅಂದರೆ ನಮ್ಗೆ ನೋವು ಹೇಳ್ಕೊಳಕ್ಕಾಗಲ್ಲ. ಎಷ್ಟೋ ಜನ ನೋವಿಂದನೇ ಕೆಲಸಕ್ಕೆ ಬರೋಲ್ಲ. ಯಾರೋ ಒಬ್ಬರು ಬೈಗಳದಲ್ಲಿ ನಮ್ಮ ಮಾತು ಬೈದ್ಬಿಡ್ತಾರೆ. ಇದಕ್ಕೆ ಅಟ್ರಾಸಿಟಿ ಕೇಸ್ ಇರೋಲ್ಲ, ಹೋಗ್ಬಿಟ್ಟು ಅವ್ನಿಗೆ ಒಬ್ಬರು ಪೊಲೀಸ್ನವ್ರನ್ನೂ ಕೇಳೋಕ್ಕಾಗಲ್ಲ, ಒಬ್ರನ್ನ ಯಾರನ್ನೂ ಕೇಳೋಕ್ಕಾಗಲ್ಲ. ಯಾಕೆ ಹಿಂಗೆ ಬೈದ ಅಂದರೆ ಬಿಡಮ್ಮ ಸಾರಿ ಅಂತ ಹೇಳ್ತಾರೆ. ಈ ಮಠ ಮಂದಿರಗಳಲ್ಲಿ ಆಲ್ಮೋಸ್ಟು ಸರ್ ನನಗೆ ಗೊತ್ತಿರೋ ಒಬ್ಬರು ಸ್ವಾಮೀಜಿಗಳಿದ್ದಾರೆ, ಅವ್ರು ಹೇಳಿದ್ರು ನಿಮ್ಮ ಜನಾಂಗದಲ್ಲಿ ಎಲ್ಲಿ ಮಡಗಿದ್ದೀವಿ ಗೊತ್ತಾ ನಾವು ಇವರಿಂದನೇ ಅಂತ ನಂದರು. ನೆನ್ನೆ ಸೋದನ್ನು ಹೇಳಿದ್ದಾರೆ. ನಾನಂದೆ ಇಷ್ಟೆಲ್ಲ ಹೇಳ್ತೀರಾ, ಟಿ ವಿ ಮುಂದೆ ಕೂತ್ಕೊಂಡಾಗ ನೀವು ಅದನ್ನ ಹೇಳೋದೇ ಇಲ್ಲ. ಎಷ್ಟೋ ಜನ ಟಿ ವಿ ಅವ್ರದ್ದೇ ಅರ್ಧ ಆಳ್ಮ ಹೋಗ್ತಾರೆ ಸರ್. ಇವ್ರ ಮುಂದೆ ಹೋಗೋಂಗಿಲ್ಲ, ಇವ್ರ ಮನೆ ಬಾಡಿಗೆ ಕೊಡೋಂಗಿಲ್ಲ, ಅದು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂದ್ಬಿಟ್ಟು ಇವರೇ ಹೇಳ್ಬಿಟ್ರೆ ನಾವು ಇನ್ಯಾರಿಗೋಗಿ ಹೇಳ್ಕೊಳ್ಳೋದು ಸರ್. ಎಲ್ಲ ಮೀಡಿಯಾದೊಳಗಾಗಲಿ ಇವರೇ ಆಗಲಿ 10 ನಿಮಿಷ ಯೋಚನೆ ಮಾಡ್ಬಿಡ್ಲಿ ಸರ್. ಯಾರೇ ಒಬ್ಬರಾಗಲಿ, ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗಲಿ, ಒಬ್ಬರು ನಾರ್ಮಲ್ ಯುವಕ ಆಗಲಿ, ಅವನು ಅಷ್ಟು ಚೆನ್ನಾಗಿ ಕಾಣ್ತಾನೆ ಅಂದರೆ ಅದು ಕೊಡುಗೆ ನಾನೇ ಇರ್ತೀನಿ ಅಂದರೆ ನಮ್ಮ ಜನಾಂಗ ಇರ್ತದೆ. ಇನ್ನು ಬೇರೆ ಯಾರು ಸದ ಒಂದು ಮಾಡೋಕ್ಕಾಗಲ್ಲ ಸರ್. ಒಬ್ಬ ಗಾಡಿ ಇವತ್ತೇನೋ ಬಿಟ್ಬಿಡ್ತು ಅಂದರೆ ಬೇರೊಂದು ಬಂದು ಡ್ರೈವರ್ ಗಾಡಿ ಎತ್ಕೊಂಡು ಹೋಗ್ತಾನೆ. ಇವತ್ತೇನಾದ್ರು ರಾಜಕೀಯದಲ್ಲಿ ಸರಿ ಇಲ್ಲ ಅಂದರೆ ನೆಕ್ಸ್ಟ್ ಯಾರಾದರೂ ಬಂದು ರಾಜಕೀಯದಲ್ಲಿ ನಿಂತ್ಕೊತಾರೆ. ಆದರೆ ಒಬ್ಬ ಬಂದು ಏರ್ ಕಟ್ ಶೇವ್ ಮಾಡಲಿ ನೋಡುವ, ಒಬ್ಬ ಬಂದು ಲುಕ್ ಕೊಡಲಿ ನೋಡುವ. ಕೊರೋನಾದಲ್ಲೂ ತುಂಬ ಜನ ಮೀಡಿಯಾದಲ್ಲಿ ಹಂಗೆ ಅಂತ ಮಾಡಿದ್ರು, ಆದರೂ ಅವ್ರಿಗೆ ಸರ್ವಿಸ್ ಅವ್ರು ಚೆನ್ನಾಗಿ ಕಾಣಬೇಕು ಅಂತ ಮಾಡ್ತಿದ್ದವರೇ ನಾವು. ಆದರೆ ನಮಗೆ ಆವಾಗ ದುಡ್ಡು ಕೊಡೋಕ್ಕೆ, ನಮಗೆ ಒಂದು ಸ್ಪೆಷಾಲಿಟಿ ಕೊಡೋಕ್ಕೆ ತುಂಬ ಜನ ಯೋಚನೆ ಮಾಡ್ಬಿಟ್ಟು ಇದು ರಾಜಕೀಯವಾಗಿ ಯೋಚನೆ ಮಾಡ್ತೀನಿ ನಾನು. ಈಗ ನೀನು ಚೆನ್ನಾಗಿ ಕಾಣ್ತಿದ್ಯಾ ಟಿ ವಿ ಮುಂದ್ಗಡೆ, ನಿನ್ಗೆ ಯಾರಾದರೂ ಒಬ್ಬರು ಏರ್ ಕಟ್ ಶೇವ್ ಮಾಡಿರ್ಬೇಕಲ್ಲ, ಅವನ ಹತ್ರ 5 ನಿಮಿಷ ಕೂತ್ಕೊಂಡು ಮಾತಾಡು. ನಾನು ಹಿಂಗೆ ಮಾಡಿಸ್ತಾ ಇದ್ದೀನಿ ಏರ್ ಕಟ್, ನೀನು ಮಾಡ್ತಿದ್ಯಾ, ನಿಮ್ಮವ್ರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಬರೀ 5 ನಿಮಿಷ ಯೋಚನೆ ಮಾತಾಡಲಿ ಸರ್. ಅವರು ಅದಕ್ಕೆ ಬೇರೆ ರೀತಿಯೇ ಇರ್ತದೆ. ಕೋವಿಡಲ್ಲಿ ಎಷ್ಟು ಜನ ನೋಡಿದ್ದಾರೆ. ಈಗ ಒಬ್ಬ ಹೀರೋನು ಸದನು ಒಬ್ಬ ಏರ್ ಕಟ್ ಕಾಣಬೇಕು ಅಂದರೆ ಒನ್ ಹೀರೋ ಅದಕ್ಕೆ ಕಾಣಬೇಕು ಅಂತಂದರೆ ಎಷ್ಟೇ ಮೇಕಿಂಗು, ಯಾವುದೇ ಕೊರಿಯೋಗ್ರಾಫರಲ್ಲಿ, ಯಾವುದೇ ಕ್ಯಾಮ್ರಾಮ್ಯಾನ್ ಆಗಲಿ, ಯಾವುದೇ ಮೇಕಪ್ ಮ್ಯಾನ್ ಆಗಲಿ, ಯಾವುದೇ ಹೀರೋಯಿನ್ ಆಗಲಿ, ಏನೇ ಮಾಡಬೇಕು ಅಂದ್ರೂ ಅವ್ರು ಅಷ್ಟು ಚೆನ್ನಾಗಿ ಕಾಣಬೇಕಂದ್ರೆ ಅದ್ರ ಹಿಂದ್ಗಡೆ ಒಬ್ಬ ಏರ್ ಸ್ಟೈಲಿಸ್ಟನ್ನು ಇದ್ರೆ ಮಾತ್ರ ಸರ್ ಚೆನ್ನಾಗಿ ಕಾಣೋದು. ಇಲ್ದೇವ್ರೆ ನನ್ನ ಹತ್ರ ತುಂಬ ಕೋಟಿಗಟ್ಟಲೆ ದುಡ್ಡು ಐತೆ, ಫುಲ್ ಮೈ ತುಂಬ ಒಡವೆ ಐತೆ ಅಂದ್ಬಿಟ್ರೆ ಕಟಿಂಗು ಮತ್ತು ಗಡ್ಡನ ಇಷ್ಟು ಬಿಟ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಕಾಣಲ್ಲ ಅವನು. ಅವಾಗೆಲ್ಲ ಯೋಚನೆ ಮಾಡಬೇಕಾಗಿರೋದಂದರೆ ಒಬ್ಬ ಏರ್ ಸ್ಟೈಲಿಸ್ಟ್ ಅಂದರೆ ಒಬ್ಬ ಇರ್ತಾನೆ. 50% ಅಲ್ಲ ಸರ್. ನೀವೇ ಯೋಚನೆ ಮಾಡಿ, ಈಗ ನಾನು ಎಷ್ಟು ಚೆನ್ನಾಗಿರ್ತೀನಿ ಅಂದರೆ ಗಡ್ಡೆ ಎಷ್ಟು ಬಿಟ್ಕೊಂಡು ತಲೆಯಲ್ಲಿ ಬಿಟ್ಕೊಂಡು ನಾನು ಯಾರೋ ನೋಡ್ತಾರೆ, ಒಬ್ಬ ಹೀರೋನೇ ಆಗಲಿ ಒಬ್ಬ ವಿಲನೇ ಆಗಲಿ. ಅದಕ್ಕೇನು ಮಾಡಬೇಕು, ಅದಕ್ಕೆ ಕಾರಣಕರ್ತರೆ ನಾವು. ಆದರೆ ತುಂಬ ಜನ ಅದು ಮಾಡ್ತಿಬಿಡ್ತಾರೆ ಸರ್. ಎಷ್ಟೋ ಜನ ಒಂದು ಫಿಲಮ್ ಮೇಕಿಂಗಲ್ಲಾಗಲಿ, ಒಂದು ಯಾವುದ್ರಲ್ಲಾಗಲಿ, ಇದಕ್ಕೆಲ್ಲ ಅನ್ನಿಸೋದ ಇವನಿಂದನೇ ಚೆನ್ನಾಗಿ ಕಾಣ್ತೀವಿ ಅನ್ನೋದು ಎಷ್ಟೋ ಜನ ಮಾಡ್ತಿಬಿಡ್ತಾರೆ. ಅಂದರೆ ಊಟ ಆಯ್ತಲ್ಲ, ಇನ್ನೇನಕ್ಕೆ ಎಲೆ ಮುದ್ರು ಬಿಸಾಕಬೇಕು ಅನ್ನೋ ಥರ ಬಿಸಾಕ್ಬಿಡ್ತಾರೆ ಅಷ್ಟೇ. ಆ ನೋವಂತೂ ತುಂಬ ಇದೆ ನನಗೆ. ಇಲ್ಲ ಸರ್, ಬೇಜಾರು ಮಾಡ್ಕೊಬಿಡಿ. ಮೇ ಬಿ ಈ ವಿಡಿಯೋ ನೋಡಿದವ್ರಿಗೆಲ್ಲ ಅರ್ಥ ಆಗುತ್ತೆ. ಯಾರ್ಯಾರು ಜೀವನದಲ್ಲಿ ಚೆನ್ನಾಗಿ ಕಾಣಬೇಕು, ಒಂದು ಕ್ಯಾಮ್ರಾ ಮುಂದೆ ವರ್ಕ್ ಮಾಡ್ತಿರೋ ಚೆನ್ನಾಗಿ ಕಾಣಬೇಕು ಅಂತ, ಅವ್ರ ಮುಂದೆ ಕ್ಯಾಮ್ರಾ ಮುಂದೆ ಹೀರೋ ಆಗಿರ್ಬೋದು, ಕ್ಯಾಮ್ರಾ ಹಿಂದೆ ಅವ್ರು ಚೆನ್ನಾಗಿ ಕಾಣದಿರೋ ಹೀರೋ ತುಂಬ ಜನ ಹೇಳ್ತಾರೆ. ಕ್ಯಾಮ್ರಾಮನ್ಸ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ಮೇಕಪ್ ಅವ್ರು ಆಗಿರ್ಬೋದು, ಹೇರ್ ಸ್ಟೈಲಿಸ್ಟ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಸಿಗಬೇಕಾದಂಥ ಗೌರವ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಿಮ್ಮ ನೋವು ಅರ್ಥ ಆಗುತ್ತೆ. ಈ ವಿಡಿಯೋ ನೋಡಿದವ್ರಿಗೆ ಇವಾಗಲೇ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಬಿಕಾಸ್ ಅವ್ರು ಏನು ಎಲ್ರಿಗೂ ಚೆನ್ನಾಗಿ ಕಾಣಬೇಕು ಅಂತಲೇ ಆಸೆ ಇರೋದು. ಬಟ್ ಸರ್ ಎಲ್ಲರಿಗೂ ಗೊತ್ತಿರ್ತದೆ, ಈ ಮಾಹಿತಿ ಗೊತ್ತಿರಲ್ಲ ಅಷ್ಟೇ. ಅಂದರೆ 2 ಕ್ಷಣ ಕೂತ್ ನೀವು ವಿಡಿಯೋ ನೋಡ್ತಾರೋ 2 ಸೆಕೆಂಡ್ ಯೋಚನೆ ಮಾಡಿದ್ರೆ ನಾನು ಇಷ್ಟು ಚೆನ್ನಾಗಿ ಕಾಣೋಕ್ಕೆ ಆ ಹುಡುಗನೇ ಕಾರಣ ಅಂದರೆ ಆ ಹುಡುಗನ ಬಗ್ಗೆ ಒಂದು ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ. ಹೌದು ಸರ್. ಈಗ ನನಗೆ ಒಂಥರ ಮೈಂಡ್ ಇದಾಯಿತು, ಹೌದಲ್ವಾ ಹಂಗೆ ಅಂತ. ನಾವು ಎಷ್ಟೋ ಊಟ ಮಾಡಿರಲ್ಲ ಸರ್. ಅವ್ರು ಬಂದಾಗ ಭಾನುವಾರದವ್ರು ಬರ್ತಾರೆ, ನಾವೊಂದು ಮಕ್ಳುಗಳ ಜೊತೆ ಓಡಾಡಿರಲ್ಲ. ಎಷ್ಟೋ ಭಾನುವಾರಗಳು ಕೆಲಸ ಮಾಡ್ತೀವಿ, ಅವ್ರಿಗೆ ಯಾವಾಗ ಫ್ರೀ ಇರುತ್ತೆ ಅವ್ನು ಬಂದಿದ್ದ ತಕ್ಷಣ ನಾನು ಅರ್ಜೆಂಟಾಗಿ ಏರ್ ಕಟ್ ಮಾಡಿಬಿಡು ಅಂತ. ನಾವು ಟಿಫನ್ ಟೈಮ್ ಬರ್ತಾನೋ, ಊಟ ಟೈಮ್ ಬರ್ತಾನೋ, ಇಲ್ಲ ನೈಟ್ ಬರ್ತಾನೋ ಗೊತ್ತಿಲ್ಲ. ಬೆಳಿಗ್ಗೆ ಒಬ್ಬೊಬ್ರು 6 ಗಂಟೆಗೆ ಬರ್ತಾರೆ. ನಾನು ಎಲ್ಲೋ ಹೋಗ್ಬೇಕು, ಫಂಕ್ಷನ್ಗೆ ಹೋಗ್ಬೇಕು ಬಂದ್ಬಿಟ್ಟು. ಒಂದು ದಿವಸನೂ ನಮ್ಮ ಭಾನುವಾರ ಹೆಂಗಿದೆ ಅಂತ ನೋಡೇ ಇಲ್ಲ ಸರ್. ಮನೆಯವ್ರ ಜೊತೆ ಭಾನುವಾರದೊತ್ತೊಂದು ನಾವು ನೋಡೇ ಇಲ್ಲ. ಭಾನುವಾರದೊತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ ನಿಂತ್ಕೊ ಕೆಲಸ ಮಾಡ್ತಾಯಿರ್ತೀವಿ. ನಮ್ಮ ಮಂಗಳವಾರ ರಜೆ ಸಿಕ್ಕಿದಾಗ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ. ಭಾನುವಾರದೊತ್ತು ಎಲ್ಲ ಹೊರತು ಹೋಗಿದ್ದಾಗ ಅವ್ರಿಗೆ ಈ ಥರ ನೀವು ಯಾರಾದರೂ ಬಂದು ನೀನು ಊಟ ಮಾಡ್ದೆ ರೇರಿ ಇಂಥ ಜನ ಸಿಗೋದು. ನೀನು ಟಿಫನ್ ಮಾಡ್ದೆ, ಊಟ ಮಾಡ್ದಬ್ಬ, ಊಟ ಬರೋಗು ಕೂತ್ಕೊಳ್ಳೋದ್ರೆ ಊಟ ಆಮೇಲೆ ಮಾಡೋ ಏರ್ ಕಟ್ ಮಾಡೋನವರು ಇದ್ದಾರೆ. ಒಬ್ಬೊಬ್ಬರು ಹೇಳ್ತಾರೆ, ಒಬ್ಬೊಬ್ಬರು ಡಿಫ್ರೆಂಟ್ ನಮ್ಮ ಟೈಮ್ ಸರ್ ನೀವು ಹೋಗಿ ಊಟ ಮಾಡ್ಕೊಬನ್ನಿ ನಾನು ವೆಯ್ಟ್ ಮಾಡ್ತೀನಿ ಅನ್ನೋರು ಇದ್ದಾರೆ. ಒಬ್ಬರು ಊಟ ಆಮೇಲೆ ಮಾಡುವ ಬಾರೋ ಊಟ ಮಾಡುವ ಅಂತ. ಹಿಂಗಾಗಿ ನಮ್ಮವ್ರ ಗ್ಯಾಸ್ಟ್ರಿಕ್ಗಳು ಅವುಗಳು ತುಂಬ ಜಾಸ್ತಿ ಆಗ್ಬಿಡ್ತದೆ. ಹೀಗಾಗಿ ಅಂದರೆ
ಇರ್ತದೆ ಎಲ್ಲ ಥರದ್ದು ಸ್ಟಾರ್ಡಮ್ಮಿನ ಪ್ಯಾಕೇಜ್ ಎಲ್ಲ ಥರ ಅನುಭವಿಸ್ಬೇಕು, ಆವಾಗಲೇ ಸ್ಟಾರ್ಡಮ್ ಆಗೋದು, ಇಲ್ಲರ ಆಗೋದೇ ಇಲ್ಲ. ಓಕೆ, ನನಗೆ ಎಲ್ಲ ಥರ ಫೀಲಿಂಗ್ ಆಗಿದೆ, ಖುಷಿನೂ ಆಗ್ತಾಯಿದೆ, ಇದು ಏನೋ ಇನ್ಸ್ಪಿರೇಷನ್ ಸಿಗ್ತಾ ಇದೆ, ಒಂಥರ ಒಂದು ಕಡೆ ಬೇಜಾರು ಆಗ್ತಾ ಇದೆ. ಬಟ್ ನಿಮ್ಮ ಫೈನಲಾಗಿ ಹೇಳ್ಬೇಕು, ನಿಮ್ಮ ಜೊತೆ ಮಾತ್ರ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ನೀವು ಇಲ್ಲಿ ವಿಡಿಯೋ ನೋಡ್ತಿದ್ದವ್ರಿಗೆ ಇವ್ರ ಕತೆ ಕೇಳಿ ನಿಮಗೆ ಇನ್ಸ್ಪಿರೇಷನ್ ಸಿಕ್ಕಿರ್ಬೋದು, ಆ್ಯಂಡ್ ಇವರ ಕಷ್ಟ ಕೇಳಿ ನಿಮಗೆ ಬೇಜಾರು ಕೂಡ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಅವರು ಹೇಳಿದ ಮಾತಿನ ಅರ್ಥ ಏನಂದರೆ, ಅವರು ನಾವು ಚೆನ್ನಾಗಿ ಕಾಣಬೇಕಂದ್ರೆ ಅವರು ಹಿಂದಿನ ಏನೋ ಕೆಲಸಗಾರರೇ ಅವರು. ಸೊ ಅವ್ರಿಗೆ ಸಿಗಬೇಕಾದಂಥ ಗೌರವ ಎಲ್ಲನೂ ಅವ್ರಿಗೆ ಸಲ್ಲಿಸೋಣ ಇನ್ಮೇಲೆ. ಆ್ಯಂಡ್ ನಿಮ್ಮ ಗುರಿ ಏನಿದೆ ಸರ್, ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಎಲ್ಲ ಗುರಿ ನೀವು ಸಾಧನೆ ಮಾಡಿ, ನಿಮ್ಮ ಕನಸೆಲ್ಲ ನನಸಾಗಲಿ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್ ಸರ್. ಯಾಕಂದರೆ ನೀವು ಮಾಡ್ತಿರೋದು, ನೀವು ಮುಂದಕ್ಕೆ ಹೋಗ್ತೀವಿ ಅನ್ನೋದು ಅದೊಂದು ಸಪ್ರೇಟು. ನೀವು ಇಂಪ್ರೂವ್ ಆಗಲಿ, ಅದಕ್ಕೆ ಸಕ್ಸಸ್ಫುಲ್ ಆಗಿ, ಅದಕ್ಕೂ ಆಲ್ ದ ಬೆಸ್ಟ್. ಬಟ್ ಅದ್ರ ಜೊತೆಗೆ ನಿಮ್ಮ ಜೊತೆ ನಿಮ್ಮ ಹುಡುಗರನ್ನಾಗಿರ್ಬೋದು, ಬೇರೆಯವ್ರನ್ನ ಬೆಳೆಸ್ತೀನಿ ಅಂತ ಇದ್ರಲ್ಲ, ಅದಕ್ಕೆ ನನ್ನ ಟೀಮ್ ಇಲ್ಲದೆ ಹೋದರೆ ನಾನು ಒಂದು ಉಳ್ಕಡ್ಡಿನೂ ಸಲಾಡ್ಸೋಕೆ ಆಯ್ತಾಗಿದೆ ಸರ್. ನನಗೆ ಗಾಡ್ ಫಾದರ್ಗಳಂದರೆ ನಮ್ಮ ಭಾವದಿರಿಬ್ಬರು, ನನ್ನ ಬೆನ್ನೆಲುಬುಗಳು ಅಂದರೆ ನನಗೊಂದು 3-4 ಜನ ಸಪೋರ್ಟಿವ್, ನಮ್ಮ ಭಾವದಿರು ತಮ್ಮದಿರಿ 3 ಜನ. ಅದು ಬಿಟ್ಟರೆ ನನಗೆ ಇನ್ನೊಂದು ಟೀಮು ಅಂತ ನಿಂತಿರೋದೇ ನನ್ನ ಸ್ಟಾಫ್ಗಳು. ಅವ್ರು ಇಲ್ಲದೆ ಹೋದರೆ ನಾನು ಅದರಲ್ಲಿ 1% ಆಯ್ತೀನಿ ಹೊರತು ನನ್ನಿಂದ ಅವರಿಲ್ಲ ಸರ್, ಅವರಿಂದ ನಾನು ಇಲ್ಲೇ ಹೋಲ್ಲ ಸರ್. ಇದನ್ನೇ ಹೇಳೋದು, ಎಷ್ಟೇ ಸಕ್ಸಸ್ಫುಲ್ ಆದ್ರೂ ಗ್ರೌಂಡೆಡ್ ಆಗಿರಬೇಕು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಇವ್ರ ಬಗ್ಗೆ ನಿಮಗೆ ಎಲ್ಲರೂ ಗೊತ್ತೇ ಇರುತ್ತೆ. ಆ್ಯಂಡ್ ಇವ್ರು ತುಂಬ ಕಡೆ ಬ್ರಾಂಚ್ ಇದೆ, ಸ್ಪಿನ್ಸಲ್ಲೂ ಅಂತ ಬೆಂಗಳೂರಲ್ಲಿ ತುಂಬ ಕಡೆ ಇದೆ, ಎಲ್ಲೋದ್ರೂ ವಿಸಿಟ್ ಮಾಡ್ಬೋದು. ಬಟ್ ಚಂದ್ರು ಅವ್ರನ್ನ ನೀವು ಭೇಟಿ ಆಗಬೇಕು ಅಂದರೆ ಲೆಗ್ಗೆರೆ ಇಲ್ಲ ಹೆಗ್ನಳ್ಳಿಯಲ್ಲಿ ಹೋಗಬೇಕು, ಅಲ್ಲೋದ್ರೆ ಸಿಗ್ತಾರೆ. ಆ್ಯಂಡ್ ಅವ್ರ ಬಗ್ಗೆ ಗೊತ್ತೇ ಇದೆ, ಎಂತೆಂಥ ಸೆಲೆಬ್ರಿಟಿಗಳಿಗೆಲ್ಲ ಹೇರ್ ಕಟ್ಟು, ಬಿಯರ್ಡ್ ಸ್ಟೈಲಿಂಗ್ ಎಲ್ಲ ಮಾಡ್ತಾರೆ. ನೀವು ವಿಸಿಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಒಂದಲ್ಲ ಒಂದು ರೀತಿ ಖುಷಿ ಕೊಟ್ಟಿರುತ್ತೆ, ಇನ್ಸ್ಪಿರೇಷನ್ ಸಿಕ್ಕಿರುತ್ತೆ, ಆ್ಯಂಡ್ ಬೇಜಾರು ಕೂಡ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆ್ಯಂಕರ್ ಕಿಶನ್.